ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂತಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ತತೋ ವಿಸೃಷ್ಟಾರಾಮೇಣ ಸರ್ವತೋ ಹರಿಪುಂಗವಾಃ ಉತ್ಪಪೇತುರ್ಮಹಾರಣ್ಯಂ ಹೃಷ್ಟಾಶ್ಶತಸಹಸ್ರಶಃ. ತದನಂತರ ಶ್ರೀರಾಮ ನಳನಿಗೆ ಆಯಿತು ಕಟ್ಟು ಅಂತ ಹೇಳಿ ಆಜ್ಞೆ ಕೊಟ್ಟ. ಕೂಡಲೇ ಎಲ್ಲ ಕಪಿಗಳು ನಳನ ಆಜ್ಞೆಯನ್ನು ಪಡೆದು ಹಾರಿದರಂತೆ. ಎಲ್ಲಿಗೆ? ಮಹಾರಣ್ಯಕ್ಕೆ. ತೇ ಸಾಲೈಶ್ಚಾಶ್ವಕರ್ಣೈಶ್ಚ ಧವೈರ್ವಂಶೈಶ್ಚ ವಾನರಾಃ ಕುಟಜೈರರ್ಜುನೈಸ್ತಾಲೈಃ ತಿಲಕೈಃ ತಿನಿಶೈರಪಿ ಬಿಲ್ವಕೈಃ ಸಪ್ತಪರ್ಣೈಶ್ಚ ಕರ್ಣಿಕಾರೈಶ್ಚ ಪುಷ್ಪಿತೈಃ ಚೂತೈಶ್ಚಾಶೋಕವೃಕ್ಷೈಶ್ಚ ಸಾಗರಂ ಸಮಪೂರಯನ್. ಮತ್ತಿಮರ, ಧವ, ಬಿದಿರು, ಮಲ್ಲಿಗೆ, ಆಮೇಲೆ ಅರ್ಜುನ ವೃಕ್ಷ, ತಾಳೆ ಮರ, ಬಿಲ್ವ, ಏಳೆಲೆ ಪಾಲೆ, ಆಮೇಲೆ ಮಾವು, ಅಶೋಕ, ಎಲ್ಲ ತರಹದ ಮರಗಳನ್ನು ತಂದು ಹಾಕಿದ್ರಂತೆ. ಸಮೂಲಾನ್ಶ್ಚ ವಿಮೂಲಾನ್ಶ್ಚ ಪಾದಪಾನ್ ಹರಿಸತ್ತಮಾಃ ಇಂದ್ರಕೇತು ನಿವೋದ್ಯಮ್ಯ ಪ್ರಜಹೃಹು ವಾನರಾಸ್ತರೂನ್. ಸಮೂಲಾಂಶ್ಚ ವಿಮೂಲಾಂಶ್ಚ, ಕೆಲವೊಂದು ಮರಗಳನ್ನು ಬೇರಿನ ಸಮೇತ ಎತ್ಕೊಂಡ್ಬಂದಿದ್ದಾರೆ. ಕೆಲವೊಂದು ಮರಗಳನ್ನು ಬೇರಲ್ಲೇ ಬಿಟ್ಟಿದೆ, ಕಾಂಡವನ್ನು ಮಾತ್ರ ತಗೊಂಡು ಬಂದಿದ್ದಾರೆ. ಆ ತರಹ ತಗೊಂಡು ಬಂದು ಇಂದ್ರಕೇತು ನಿವೋದ್ಯಮ್ಯ, ದೊಡ್ಡ ವೃಕ್ಷದಂತೆ ಬಾವುಟದಂತೆ ಹಿಡಿದು ಅದನ್ನು ಹೊಡೆದು ಎಲೆಗಳನ್ನು ಬೀಳಿಸಿ ಸಾಧ್ಯವಾದಷ್ಟು ತರ್ತಾ ಇದ್ರು. ತಾಲಾನ್ ದಾಡಿಮ ಗುಲ್ಮಾನ್ಶ್ಚ ನಾರಿಕೇಲ ವಿಭೀತಕಾನ್ ಕರೀರಾನ್ ಬಕುಲಾನ್ ನಿಂಬಾನ್ ಸಮಾಜಹೃರಿತಸ್ತತಃ. ತಾಳೆ ಮರ, ದಾಳಿಂಬೆ, ಥರಥರದ ಪೊದರುಗಳು, ನಾರಿಕೇಳ ಅಂತಂದರೆ ತೆಂಗಿನ ಮರ, ವಿಭೀತಕ, ಕರೀರ, ಬಕುಲ ಮರಗಳು, ನಿಂಬ, ಸಾಲ ಎಲ್ಲ ಮರವನ್ನು ತಂದರು. ಹಸ್ತಿ ಮಾತ್ರಾನ್ ಮಹಾಕಾಯಾಃ ಪಾಷಾಣಾಂಶ್ಚ ಮಹಾಬಲಾಃ ಪರ್ವತಾಂಶ್ಚ ಸಮುತ್ಪಾಟ್ಯ ಯಂತ್ರೈಃ ಪರಿವಹಂತಿ ಚಾಂ. ಆಮೇಲೆ ದೊಡ್ಡ ದೊಡ್ಡ ಆನೆಯಂತೆ ಇರುವಂತಹ ಬಂಡೆಗಳು, ಪರ್ವತಗಳನ್ನು ಕಿತ್ತು ತರ್ತಾ ಇದ್ರಂತೆ. ತರಬೇಕಾದ್ರೆ ಭಾರ ಆಗ್ತಾ ಇರಲಿಲ್ವಾ ಅಂದರೆ ಯಂತ್ರೈಹಿ, ಯಂತ್ರಗಳಿಂದ, ಅಂದರೆ ಅಲ್ಲೇ ಒಂದು ಚಕ್ರದ ತರಹ ಮಾಡಿ ಅವುಗಳನ್ನು ತಗೊಂಡು ಬರೋದು, ಅಥವಾ ಸನ್ನೆಗೋಲು ಅಂತ ಏನು ಹೇಳ್ತಾರೆ ಅದರಿಂದ ತರೋದು ಎಲ್ಲವನ್ನ ಮಾಡ್ತಾ ಇದ್ರು. ಪ್ರಕ್ಷಿಪ್ಯಮಾಣೈರಚಲೈಃ ಸಹಸಾ ಜಲಮುದ್ಭೃತಂ
ಸಮುತ್ಸರ್ಪಚಾಕಾಶಂ ಅವಾ ಸರ್ಪತ್ತತ ಪುನಃ. ಮೇಲ್ಗಡೆಯಿಂದ ತಂದು ಸಮುದ್ರದಲ್ಲಿ ಹಾಕೋದು. ಯಾವ ಜಾಗ, ಯಾವ ಕಡೆಯಿಂದ ಹೋದರೆ ಲಂಕೆಗೆ ಹತ್ತಿರ ಆಗತ್ತೆ ಅಲ್ಲಿ ಅದು ಜಾಗ ಕಡಿಮೆ ಆಗಿತ್ತು, ಆಳ ಕಡಿಮೆ ಆಗಿತ್ತು. ಆಳ ಕಡಿಮೆ ಆದ ಜಾಗದಲ್ಲಿ ಇವರು ಬಂಡೆಗಳನ್ನು ಹಾಕಬೇಕು. ಆ ಬಂಡೆಗಳ ನಡುವಣ ಒಂದು ಗ್ಯಾಪ್ ಇರುತ್ತಲ್ಲ, ಅದನ್ನು ಪೂರೈಸಲಿಕ್ಕೆ ಮರಗಳನ್ನು ಹಾಕೋದು. ನಯಾ ಪೈಸೆ ಖರ್ಚಿಲ್ಲದೆ ದೊಡ್ಡ ಸೇತುವೆ. ಅದನ್ನು ಹಾಕಿದಾಗ ಅಲೆಗಳು ಆಕಾಶದೆತ್ತರ ಜಿಗಿತಾ ಇದ್ವಂತೆ. ಸೂತ್ರಾಣ್ಯನ್ನೇ ಪ್ರಗೃಹ್ಯಂತಿ ಶಾಯತಂ ಶತಯೋಜನಂ. ಎಲ್ಲಿ ಹಾಕಬೇಕು ಆ ಡೈರೆಕ್ಷನ್ಗೆ ಉದ್ದ ಬಿಳಿಲುಗಳನ್ನ ಮಾಡಿಕೊಂಡು ಸೂತ್ರ ಅಳಿತಾ ಇದ್ವಂತೆ ಕೆಲವು ಕಪಿಗಳು, ಇಲ್ಲಿಂದ ಇಲ್ಲಿಗೆ ಹಾಕಬೇಕು ಅಂತ. ಅಗಲವನ್ನು ಅಳೆಯುವ ಕಪಿಗಳು ಕೆಲವು, ಉದ್ದವನ್ನು ಅಳೆಯುವ ಕಪಿಗಳು ಕೆಲವು. ಉದ್ದ ಅಗಲಗಳನ್ನು ಅಳೆದು ಅಲ್ಲಿಗೆ ಬಂಡೆಯನ್ನ ಆಮೇಲೆ ಮರವನ್ನ ಹಾಕ್ತಾ ಇದ್ರು. ನಳಶ್ಚಕ್ರೆ ಮಹಾಸೇತುಂ ಮಧ್ಯೆ ನದ ನದೀಪತೆ ಸತದಾ ಕ್ರಿಯತೆ ಸೇತು ವಾನರೈರ್ಘೋರ ಕರ್ಮಭಿಃ. ಅದು 100 ಯೋಜನ ಆಗಬೇಕು. ಅದಕ್ಕೆ ಬೇರೆ ಬೇರೆ ಆಯಾಮಗಳು ಇರುತ್ತೆ. ಇಲ್ಲಿ ಆಳ, ಇಲ್ಲಿ ಅಗಲ. ಸಮುದ್ರದಲ್ಲಿ ಏರಿಳಿತಗಳಿರುತ್ತೆ. ಆ ಏರಿಳಿತಗಳನ್ನು ಸಮ ಮಾಡಲಿಕ್ಕೆ ಎಲ್ಲಿ ಜಾಸ್ತಿ ಬಂಡೆಗಳನ್ನು ಹಾಕಬೇಕು, ಎಲ್ಲಿ ಜಾಸ್ತಿ ಮರಗಳನ್ನು ಹಾಕಬೇಕು, ಮತ್ತೆ ಗ್ಯಾಪ್ ಎಷ್ಟು ಜಾಸ್ತಿ ಆಗಬಾರದು. ದಂಡಾನನ್ನೇ ಪ್ರಗೃಹಂತಿ ವಿಚಿನ್ವಂತಿ ತಥಾ ಪರೇ ವಾನರೈಶ್ಚತಶಸ್ತತ್ರ ರಾಮಸ್ಯಾಜ್ಞಾ ಪುರಸ್ಕೃತೈ. ಎಷ್ಟು ಹಾಕಬೇಕು ಅಂತ ಹೇಳಿ ದಂಡ. ಯಾಕೆಂದ್ರೆ ಈ ಮರದ ಈ ಒಂದು ಬಂಡೆಯ ಗಾತ್ರ ಉದ್ದ ಇರುತ್ತೆ. ಅದರಿಂದಾಗಿ ಆಳ ಜಾಸ್ತಿ ಇದ್ದಲ್ಲಿ ಹಾಕಬೇಕು, ಆಳ ಕಡಿಮೆ ಇದ್ದಲ್ಲಿ ಈ ಒಂದು ಗಾತ್ರವನ್ನ ಹಾಕಬೇಕು. ಅದಕ್ಕೆ ದಂಡದಿಂದ ಅದರ ಉದ್ದವನ್ನ ಮಾಪನ ಮಾಡ್ತಾ ಇದ್ರಂತೆ. ಅದರ ಉದ್ದವನ್ನ ಅಳೆಯುವುದು, ಅಗಲವನ್ನ ಅಳೆಯಬೇಕು ಎಷ್ಟಾಗಬೇಕು ಅಂತ. ಉದ್ದ ಅಗಲಗಳಿಗೆ ಆ ಬಂಡೆ ಸರಿಯಾಗಬೇಕು. ಅದನ್ನು ಬಂಡೆಯನ್ನು ಕತ್ತರಿಸೋದಲ್ಲ, ಹಾಗೇ ಇರುವ ಬಂಡೆಯನ್ನು ತಂದು ಹಾಕಬೇಕು. ಮೇಘಾಭೈ ಪರ್ವತಾಭೈಶ್ಚ ತೃಣೈ ಕಾಷ್ಟೈರ್ಬಂಧಿರೇ ಪುಷ್ಪಿತಾಗ್ರೈಶ್ಚ ತರುಭಿಃ ಸೇತುಂ ಬದ್ಧಂತಿ ವಾನರಾಃ. ಸರಿ, ಆ ಎಲ್ಲ ಬಂಡೆಗಳು ನೆಲವನ್ನು ಕಚ್ಚಿಕೊಂಡು ಬಿದ್ದಿವೆ, ಕರೆಕ್ಟು. ಆದರೆ ಅವುಗಳಿಗೆ ಒಂದು ಬಂಧನ ಬೇಕಲ್ಲ. ಅದಕ್ಕೆ ಏನ್ ಮಾಡಿದ್ರು, ದೊಡ್ಡ ಬಿಳಿಲುಗಳನ್ನು ಇಟ್ಟುಕೊಂಡು ಅದನ್ನ ಕಟ್ಟಿ ಈಚೆಯಿಂದ ಕಟ್ಟಿ ಹಾಕೋದು. ಆ ರೀತಿ ಒಂದೊಂದು ಬ್ಲಾಕ್ ಮಾಡಬೇಕು. ಅಲ್ಲಿ ಹಾಗೆ ಕಟ್ಟಿಕೊಂಡು ಮುಂದೆ ಹೋಗಬೇಕು. ಮರದ ಬಿಳಿಲುಗಳಿಂದ ಸೇತುವೆಯನ್ನ ಬಂಧನ ಮಾಡಿದ್ರು. ಉದ್ದವಾದ ಬಂದಳಿಕೆ ಅಂತ ಕರೀತಾರೆ. ಆಲದ ಮರದ ಬಿಳಿಲು ನೋಡಿರ್ತೀರಲ್ಲ, ಆ ಥರದ್ದರಿಂದ ಸೇತುವೆಯನ್ನು ಬಂಧನ ಮಾಡಿ ಉದ್ದ ಅಗಲಗಳನ್ನು ಮ್ಯಾಚ್ ಮಾಡಿ ಬೇರೆ ಬೇರೆ ಥರದ ಕೆಲಸಗಳು, ಎಷ್ಟು ಉದ್ದದ ಕಲ್ಲನ್ನು ಹಾಕಬೇಕು, ಯಾವ ಜಾಗದಲ್ಲಿ, ಆ ಜಾಗ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಬರಬೇಕು ಸೇತುವೆ. ಈಗ ಸೇತುವೆ ಹಿಂಗೆ ಟರ್ನ್ ಆಗುತ್ತಲ್ಲ, ಬೇರೆ ಕಡೆ ಹೋಗ್ಬೇಕಾದ್ರೆ ನೀರು ಕಡಿಮೆ ಇದ್ದ ಕಡೆ ಮತ್ತೆ ಹೀಗೆ ಟರ್ನ್ ಆಗುತ್ತೆ. ಅಲ್ಲಿ ಎಲ್ಲ ಯಾವ್ಯಾವ ರೀತಿ ಆಗಬೇಕು, ಎಷ್ಟು ಗಾತ್ರ ಇರಬೇಕು, ಎಷ್ಟು ಅಗಲ, ಎಷ್ಟು ಉದ್ದ, ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಇರಬೇಕು, ಆ ಗ್ಯಾಪನ್ನು ಕವರ್ ಮಾಡೋ ಹಾಗೆ ಎಷ್ಟು ಗಾತ್ರದ ಮರಗಳನ್ನು ಹಾಕಬೇಕು, ಎಲ್ಲ ಬೇಕು. ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದಂತೆ. ಪಾಷಾಣಾಶ್ಚ ಗಿರಿ ಪ್ರಖ್ಯಾನ್ ಗಿರೀಣಾಂ ಶಿಖರಾಣಿ ಚ ದೃಶ್ಯಂತೆ ಪರಿಧಾವಂತೋ ಗೃಶ್ಯದಾನವತನ್ನಿಭಾ. ಕಲ್ಲುಗಳನ್ನು, ದೊಡ್ಡ ಬೆಟ್ಟಗಳನ್ನು, ಬೆಟ್ಟಗಳ ಶಿಖರಗಳನ್ನು ಹಿಡ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇರೋದನ್ನು ನೋಡಿದರಂತೆ. ಶಿಲಾನಾಂ ಕ್ಷಿಪ್ಯಮಾಣಾನಾಂ ಶೈಲಾನಾಂ ತತ್ರ ಪಾತ್ಯತಾಂ ಬಭೂವ ತುಮುಲ ಶಬ್ದ ತದಾ ತಸ್ಮಿನ್ ಮಹೋದಧೌ. ಮೇಲ್ಗಡೆಯಿಂದ ಬಂದು ಧಾಬಕ್ಕಂತ ಹಾಕ್ತಾರೆ ಅವರು ತೋರಿಸಿದಲ್ಲಿಗೆ. ಏನು ಸದ್ದಾಗಬೇಡ, ಒಂದು ಪುಟ್ಟ ಮನೆ ಹೊಡಿಲಿಕ್ಕೆ ಅಷ್ಟೊಂದು ಸದ್ದಾದ್ರೆ ಆ ದೊಡ್ಡ ಕಟ್ಲಿಕ್ಕೆ ಎಷ್ಟು ಸದ್ದಾಗಬೇಡ.
ಎಂತಹ ಸದ್ದು. ಬಭೂವ ತುಮಲ ಶಬ್ದ ಕೃತಾನಿ ಪ್ರಥಮೇನಾಹನ ಯೋಜನಾನಿ ಚತುರ್ದಶ ಪ್ರಹೃಷ್ಟೈರ್ಗಜ ಸಂಕಾಚೈ ತ್ವರಮಾಣೈ ಪ್ಲವಂಗಮೈ. ಮೊದಲನೆಯ ದಿವಸ 14 ಯೋಜನಗಳನ್ನು ಕಟ್ಟಿದರು. ಅವತ್ತು ರೆಸ್ಟ್. ಮಾರನೇ ದಿವಸ ಮತ್ತೆ ಶುರು ಆಯಿತು. ದ್ವಿತೀಯೇನ ತಥೈವಾಹ್ನ ಯೋಜನಾನಿ ತು ವಿಂಶತಿ. ಎರಡನೇ ದಿವಸ 20 ಯೋಜನ ಕಟ್ಟಿದ್ರು. ಕೃತಾನಿ ಪ್ಲವಗೈಸ್ತೂರ್ಣಂ ಭೀಮಕಾಯೈರ್ಮಹಾಬಲೈ ಅಹ್ನ ತೃತೀಯೇನ ತಥಾ ಯೋಜನಾನಿ ತು ಸಾಗರೆ ತ್ವರಮಾಣೈರ್ಮಹಾಕಾಯೈ ಏಕವಿಂಶತಿರೇವ ಚ. ಆಮೇಲೆ 21 ಯೋಜನ. ಮೊದಲನೇ ದಿವಸ 14, ಎರಡನೇ ದಿವಸ 20, ಮೂರನೇ ದಿವಸ 21. ಚತುರ್ಥೇನ ತಥಾ ಚಾಹ್ನ ದ್ವಾವಿಂಶತಿ ರಥಾಪಿವಾ. ಆಮೇಲೆ 22 ಯೋಜನ ಕಟ್ಟಿದರು. ಪಂಚಮೇನ ತಥಾ ಚಾಹ್ನ ಪ್ಲವಗೈ ಕ್ಷಿಪ್ರಕಾರಿಭಿ ಯೋಜನಾನಿ ತ್ರಯೋವಿಂಶತ್ ಸುವೇಲಾಮಧಿಕೃತ್ಯ ವೈ. ಆಮೇಲೆ 23 ಯೋಜನಗಳನ್ನು ಕಟ್ಟಿದರು. ಆ ಸೇತುವೆ ಸುವೇಲ ಪರ್ವತದ ಕಡೆಗೆ ಮುಖ ಮಾಡಿತ್ತು. ಆ ಸೇತುವೆಯಿಂದ ಇಳಿದು ಹೋದರೆ ಸುವೇಲ ಪರ್ವತ ಸಿಗೋದು. ಆ ರೀತಿ ಕಟ್ಟಿದ್ದು ಅವರು. ಸವಾನರವರ ಶ್ರೀಮಾನ್ ವಿಶ್ವಕರ್ಮಾತ್ಮಜೋ ಬಲಿ. ಹೀಗೆ 5 ದಿವಸಗಳಲ್ಲಿ 100 ಯೋಜನ ಸೇತುವೆಯನ್ನು ಕಟ್ಟಿ ಬಬಂಧ ಸಾಗರೇ ಸೇತುಂ ಯಥಾ ಚಾಸ್ಯ ಪಿತಾ ತಥಾ. ಅಪ್ಪನಿಗೆ ತಕ್ಕ ಮಗ, ವಿಶ್ವಕರ್ಮನಿಗೆ ತಕ್ಕ ಮಗನಾದ. ಎಲ್ಲ ಇದ್ದು ಅವನು ಮಾಡಿದ್ರೆ ಏನೂ ಇಲ್ಲದೆ ಇವನು ಮಾಡ್ದ. ಕೆಲವೊಬ್ಬರಿಗೆ ಅದು ಒಂದು ಋಷಿತ್ವವೇ. ಏನೂ ಇಲ್ಲದೆ ಇರುವಾಗಲೂ ಎಲ್ಲ ಮಾಡಿಬಿಡ್ತಾರೆ. ಸನಳೇನ ಕೃತಕ್ಕೆ ಸೇತು ಸಾಗರೇ ಮಕರಾಲಯೇ ಶುಶುಭೆ ಸುಭಗ ಶ್ರೀಮಾನ್ ಸ್ವಾತಿಪಥ ಇವಾಂಬರೇ. ಹೇಗೆ ಕಂಡಿತು ಆ ಸೇತುವೆ? ಆಗಸದಲ್ಲಿ ಸ್ವಾತಿ ನಕ್ಷತ್ರದ ದಾರಿ ಇದೆಯಲ್ಲ, ಆ ತರಹ ಇಲ್ಲಿ ಕೆಳಗಡೆ ಸೇತುವೆ ಇತ್ತಂತೆ ಅಲ್ವಾ? ಸ್ವಾತಿಪಥ ಅಂತ ಅದನ್ನ ಕರೀತಾರೆ. ವಾಯುಪುರಾಣದಲ್ಲಿ ಅದನ್ನ ನಿರೂಪಣೆ ಮಾಡುತ್ತಾರೆ. ಸೂರ್ಯಾದೀನಾಂ ತ್ರಯೋ ಭಾಗಾಃ ಅಥವಾ ಮಾರ್ಗಾಃ ದಕ್ಷಿಣೋತ್ತರ ಮಧ್ಯಮಾಃ. ಯಾವುದೇ ಖಗೋಳಕಾಯ ಅದಕ್ಕೆ 3 ತರಹದ ದಾರಿ ಇದೆಯಂತೆ. ನಮಗೆ ಜ್ಯೋತಿಷ ಗೊತ್ತಿಲ್ಲ, ಪುರಾಣದಲ್ಲಿ ಇರೋದನ್ನ ಹೇಳ್ತಾ ಇರೋದು. ತಥಾ ದ್ವೇಚಾಪಿ ಫಲ್ಗುನ್ಯೋ ಮಘಾಚೈ ವರ್ಷ ಭೀಮತಾ. ಅದರ ದಾರಿ ಏನಿದೆ ಮಧ್ಯವೀಥಿ, ಮಧ್ಯಮ ದಾರಿ. ಉತ್ತರಾಯಣ ದಕ್ಷಿಣಾಯನ ಬಿಟ್ಟು ಮಧ್ಯಮ ಮಾರ್ಗ ಒಂದಿದೆ. ಆ ಮಧ್ಯಮ ಮಾರ್ಗ ಹಲವಾರು ನಕ್ಷತ್ರಗಳ ಹೆಸರಿನಲ್ಲಿ ಇದೆ. ಅದರಲ್ಲಿ ಒಂದು ಸ್ವಾತಿ ನಕ್ಷತ್ರ. ಆ ಸ್ವಾತಿ ನಕ್ಷತ್ರದ ಮೂಲಕ ಬೆಳಕು ಸಂಚಾರ ಮಾಡುವಾಗ ಅದೊಂದು ದಾರಿ ಕ್ರಿಯೇಟ್ ಆಗಿರುತ್ತಂತೆ. ಅದೊಂದು ದಾರಿಯನ್ನು ನೋಡಬಹುದಂತೆ ಖಗೋಳ ಶಾಸ್ತ್ರಜ್ಞರು. ಆ ರೀತಿ ಸ್ವಾತಿಪಥ ಯಾವ ರೀತಿ ಸೂರ್ಯ ಚಂದ್ರರ ದಾರಿ ಇತ್ತ ಬಲಗಡೆಗೂ ವಾಲದೆ ಎಡಗಡೆಗೂ ವಾಲದೆ ಮಧ್ಯಮದಲ್ಲಿ ಇರುವ ಸ್ವಾತಿ ನಕ್ಷತ್ರದ ಮೂಲಕ ಏನು ಬೆಳಕು ಸಾಗತ್ತೆ, ಆ ರೀತಿ ಆ ಆಕಾರದಲ್ಲಿ ಸೇತುವೆ ಆಗಿತ್ತು. ಅದರಿಂದಾಗಿ ಆ ತರಹದ ಸೇತುವೆ ಅಲ್ಲಿ ತೋರ್ತಾ ಇತ್ತು. ತಥೋ ದೇವಾಸ್ಸ ಗಂಧರ್ವಾಃ ಸಿದ್ಧಾಶ್ಚ ಪರಮರ್ಚಯಃ ಆಗಮ್ಯ ಗಗನೆ ತಸ್ಥುಃ ದ್ರಷ್ಟು ಕಾಮಾಸ್ತದದ್ಭುತಂ. ಈ ತರಹದ ಒಂದು ಘಟನೆ ಆಗ್ತಾ ಇರುವಾಗ ಋಷಿಗಳೇ ಮೊದಲಾದವರು ಮೇಲ್ಗಡೆ ಬಂದು ನೋಡ್ತಾ ಇದ್ದಾರಂತೆ. ದಶಯೋಜನ ವಿಸ್ತೀರ್ಣಂ ಶತಯೋಜನ ಮಾಯತಂ ದದೃಶುರ್ದೇವ ಗಂಧರ್ವಾಃ ನಳಸೇತುಂ ಸುದುಷ್ಕರಂ. 10 ಯೋಜನ ಅಗಲ 100 ಯೋಜನ ಉದ್ದ ಆಗಿರುವ ಈ ಸೇತುವೆಯ ನಿರ್ಮಾಣದ ಕಾರ್ಯದ ಅದ್ಭುತವನ್ನ
ಬಾಲ್ಕನಿಯ ಬಂಧುಗಳೆಲ್ಲ ನೋಡ್ತಾ ಇದ್ರು. ಬದ್ಧಂತ ಸಾಗರೇ ಸೇತುಂ ಜಗ್ಮುಪ್ಪಾರಂ ಮಹೋದಧೇ ವಿಶಾಲಸ್ತು ಕೃತ ಶ್ರೀಮಾನ್ ಸುಭೂಮಿ ಸುಸಮಾಹಿತ. ವಿಶಾಲವಾದ ಭೂಮಿ, ಕೋಟ್ಯಂತರ ಕಪಿಗಳು ಅದರ ಮೂಲಕ ಸಾಗಿದರು. ಅಶೋಭತ ಮಹಾನ್ ಸೇತು ಸೀಮಂತ ಇವ ಸಾಗರೇ. ಆ ಸೇತುವೆ ಹೇಗೆ ಕಂಡಿತು ಅಂತಂದ್ರೆ ಸೀಮಂತ ಇವ ಸಾಗರೇ. ಸೀಮಂತ ಅಂತಂದ್ರೆ ಬೈತಲೆ. ಅಷ್ಟು ಅಪಾರವಾದ ಸಮುದ್ರದಲ್ಲಿ ಈ ಸೇತುವೆಯನ್ನು ಮೇಲಿನಿಂದ ನೋಡಿದರೆ ಒಂದು ಗೆರೆ ತರಹ ಕಾಣಿಸ್ತಾ ಇತ್ತು. ಆ ತರಹದ ಸೇತುವೆ ಅಂದ್ರೆ ಎಲ್ಲಾ ತರಹದ ದೃಷ್ಟಿ ಇರುತ್ತೆ. ಮೇಲಿಂದ ಕೆಳಗಿಂದ ಆಚೆಯಿಂದ ಈಚೆಯಿಂದ ಎಲ್ಲಾ ತರಹದ ಸಮಗ್ರ ದೃಷ್ಟಿ. ತತಪ್ಪಾರೇ ಸಮುದ್ರಸ್ಯ ಗದಾಪಾಣಿರ್ವಿಭೀಷಣಃ ಪರೇಚಾಂ ಅಭಿಯಾನಾರ್ಥಂ ಅತಿಷ್ಠತ್ ಸಚಿವೈಃ ಸಹ. ಮುಂದೆ ಹೋದವ ವಿಭೀಷಣ. ಯಾಕೆ ಅಂದ್ರೆ ಬೇರೆಯವರು ಎದುರುಗೊಂಡ್ರೆ ಯುದ್ಧ ಮಾಡಲಿಕ್ಕೆ ಅಂತ ಬಂದ್ರೆ ಹೊರಡಬೇಕು, ಮತ್ತೆ ಇವರಿಗೆ ದಾರಿ ತೋರಿಸ್ಬೇಕು. ಹಾಗೆ ಗದಾಪಾಣಿಯಾಗಿ ಹೊರಟ. ಪರೇಚಾಂ ಸುಗ್ರೀವಸ್ತು ತತಪ್ರಾಹ ರಾಮಂ ಸತ್ಯ ಪರಾಕ್ರಮಂ ಹನುಮಂತಂ ತ್ವಮಾರೋಹ ಅಂಗದಂ ತ್ವಥಲಕ್ಷಣ ಅಯಂ ಹಿ ವಿಪುಲೋ ವೀರ ಸಾಗರೋ ಮಕರಾಲಯ. ಸ್ವಾಮಿ ಅಂದ ಸುಗ್ರೀವ ರಾಮನಿಗೆ, ನೀನು ಹನುಮಂತನ ಹೆಗಲೇರು, ಲಕ್ಷ್ಮಣ ಅಂಗದನ ಹೆಗಲೇರಲಿ. ವೈಹಾಯತೌ ಯುವಾಮೇತೌ ವಾನರೌ ಧಾರಯಿಷ್ಯತಃ ಅಗ್ರತಸ್ತಸ್ಯ ಸೈನ್ಯಸ್ಯ ಶ್ರೀಮಾನ್ ರಾಮಸ್ಸ ಲಕ್ಷ್ಮಣಃ. ವೈಹಾಯಸೌ ಯುವಾಮೇತೌ, ಇವರಿಬ್ಬರು ನಿಮ್ಮನ್ನ ಸ್ವಲ್ಪ ಮೇಲ್ಗಡೆ ಹಾರಿಕೊಂಡು ಹೋಗ್ತಾರೆ. ಆ ಭಾರವನ್ನು ನಿಮ್ಮನ್ನು ಹೊತ್ತುಕೊಂಡು ಸ್ವಲ್ಪ ಮೇಲ್ಗಡೆಯಿಂದ ಸಾಗುತ್ತಾರೆ. ದೇವರು ಎಲ್ಲರಿಗಿಂತ ಮೊದಲಿದ್ದ ಜಗಾಮಧನ್ವಿ ಧರ್ಮಾತ್ಮ ಸುಗ್ರೀವೇಣ ತಮನ್ವಿತಃ. ಸುಗ್ರೀವನ ಜೊತೆಗೂಡಿ ರಾಮ ಹನುಮಂತನ ಹೆಗಲೇರಿ ಇದ್ದ. ಸುಗ್ರೀವ ಪಕ್ಕದಲ್ಲಿ ನಡೆದು ಬರ್ತಾ ಇದ್ದ, ಇವನು ಹನುಮಂತನ ಹೆಗಲೇರಿದ್ದ. ಅನ್ಯೇ ಮಧ್ಯೆ ನ ಗಚ್ಚಂತಿ ಪಾರ್ಶ್ವತೋನ್ಯೇ ಪ್ಲವಂಗಮಾಹ. ಕೆಲವರು ಮಧ್ಯದಲ್ಲಿ ಬರ್ತಾ ಇದ್ರೆ ಇನ್ನು ಕೆಲವರು ಒಂದು ಸರ್ಕ್ಯುಲರ್ ಮೂವ್ಮೆಂಟ್ ಅನ್ನು ಇಟ್ಟುಕೊಂಡು ಸೈನ್ಯ ಹೇಗೆ ಹೋಗ್ತಾ ಇದೆ, ದೂರದಲ್ಲಿ ಯಾರು ಬರ್ತಾ ಇದ್ದಾರೆ, ಇವುಗಳನ್ನೆಲ್ಲ ನೋಡಲಿಕ್ಕೆ ಸೇತುವೆಯಿಂದ ಒಂದು ಸ್ವಲ್ಪ ಮೇಲ್ಗಡೆ ಹಾರಿಕೊಂಡು ಬರ್ತಾ ಇದ್ರು. ಘೋಷೇಣ ಮಹತಾ ಘೋಷಂ ಸಾಗರಸ್ಯ ಸಮುಚ್ಛ್ರಿತಂ ಭೀಮಮಂತರ್ದದೆ ಭೀಮಾ ತರಂತಿ ಹರಿವಾಹಿನಿ. ಕಪಿಗಳ ಕಲಕಲದ ಮುಂದೆ ಸಾಗರದ ಭೋರ್ಗೆರೆತವೂ ಕೂಡ ಮಂಕಾಯಿತಂತೆ. ವಾನರಾಣಾಂ ಹಿಸಾತೀರ್ಣ ವಾಹಿನೀನ ಲತೇತುನ ತೀರೇ ನಿವಿವಿಚೇರಾಜ್ಞ ಬಹುಮೂಲ ಫಲೋದಕೆ. ಹೀಗೆ ನಲಸೇತುವಿನಿಂದ ಎಲ್ಲರೂ ದಾಟಿದರು, ತಲುಪಿಬಿಟ್ರು ತೀರವನ್ನ. ಬಹುಮೂಲ ಫಲೋದಕೆ, ಬಹಳ ಗೆಡ್ಡೆ, ಹಣ್ಣು ಮೊದಲಾದವುಗಳು ಸಿಗ್ತಾ ಇದ್ದ ಜಾಗ, ನೀರು ಪ್ರಶಸ್ತವಾಗಿ ಸಿಗುತ್ತಿದ್ದ ಜಾಗಕ್ಕೆ ಸೇರಿದರು. ಏನ್ ಮಾಡೋದು, ಎಲ್ಲ ಬಂಡೆ ಮೇಲೆ ಶ್ರೀರಾಮ ಅಂತ ಯಾವಾಗ ಬರಿತಾ ಇದ್ರು ಅಂತ ಕಾಯ್ತಾ ಇದ್ರು ಅಂತ ಕಾಣುತ್ತೆ. ಅದು ಇಲ್ಲ ಮಾರಾಯರೆ ಕತೆ. ರಾಮನೇ ಟೆಸ್ಟ್ ಮಾಡಿದ, ಅದು ಮುಳುಗಿತು. ಎಂತ ಕತೆಗಳವೆಲ್ಲ, ಏನೇನೋ ಹೇಳ್ತಾರೆ. ನಿಜವಾಗಿಯೂ ಅಪಚಾರ ಆಗಿರೋದು ನಮ್ಮ ಪೌರಾಣಿಕರಿಂದಲೇ ಜಾಸ್ತಿ. ಅಲ್ಲಿ ಇಲ್ಲದೆ ಇರೋ ಕಥೆ ಎಲ್ಲ ಜನಮನೋರಂಜನವಾಗಿ ಹೇಳ್ತಾರೆ. ಜನಮನೋರಂಜನೆ ಬೇರೆ ಬೇಕಾ? ಇಲ್ಲಿರೋದೇ ಸಾಕು. ಬೇಸರ ಆಗುತ್ತೆ ಹೇಳಿದ್ರೆ. ಅಹಂಕಾರಕ್ಕೆ ಪೆಟ್ಟು ಬಿದ್ದವರು ಹಾಗೆ ಆಡ್ತಾರೆ. ನೀವು ಒಬ್ಬರನ್ನ ತಿಳ್ಕೊಂಡಿರೋದು ಅಂತ ಪ್ರಶ್ನೆ ಬರುತ್ತೆ. ಇದುವರೆಗೂ ನನ್ನ ಮುಂದೆ ಯಾರು ಗಟ್ಟಿ ಹೇಳಲಿಲ್ಲ, ಮನಸ್ಸಲ್ಲಿ ಅನ್ಕೊಂಡಿರ್ತಾರೆ. ವಾಲ್ಮೀಕಿಗಳು ಎಲ್ಲ ಹೇಳಬೇಕು ಅಂತ ಉಂಟಾ
ಅಂತ ಅವ್ರಿಗೂ ಪ್ರಶ್ನೆ ಬರುತ್ತೆ. ಮಧ್ವಾಚಾರ್ಯ ಹಂಗಂತಾರೆ, ಮಧ್ವಾಚಾರ್ಯರಿಗೆ ಹಾಗನ್ನೋರಿದ್ದಾರೆ. ಶ್ರೀನಿವಾಸ ಕಲ್ಯಾಣ ಮಧ್ವಾಚಾರ್ಯರು ಹೇಳಿದಾರ, ಮಧ್ವಾಚಾರ್ಯರೆಲ್ಲ ಹೇಳಬೇಕು ಅಂತಿಲ್ಲ. ಅವರು ಹೇಳದೇ ಇರೋದನ್ನ ನೀವು ತಿಳ್ಕೊಳ್ಬೇಕು ಅನ್ನೋದಕ್ಕೆ ಇದೆಯಾ ಇಲ್ವಾ ಅಂತ ಕೇಳಿದೆ ನಾನು. ಜನ ಹಿಂಗಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಹಿರಿಯರನ್ನ, ಬಹಳ ಹಿರಿಯರನ್ನ ಜ್ಞಾನಿಗಳು ಅಂತ ಯಾಕೆ ಒಪ್ಕೊಳ್ಳೋದು ಅಂದ್ರೆ, ನಮಗೆ ಈಗ ಸ್ಪರ್ಧೆ ಮಾಡ್ಲಿಕ್ಕಿಲ್ವಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ. ಇವಾಗ ಅವರು ಸ್ಪರ್ಧೆ ಮಾಡ್ಲಿಕ್ಕಿಲ್ವಲ್ಲ, ಇವಾಗಿಲ್ಲ. ಅವರು ಇದ್ದವ್ರ ಮೇಲೆ ಸ್ಪರ್ಧೆ ಮಾಡ್ತಾರೆ, ಅವ್ರು ಹೋದ ಮೇಲೆ ಅವರ ಅಪರೋಕ್ಷ ಜ್ಞಾನಿಗಳಾಗ್ತಾರೆ. ಅದು ಭಾರಿ ಆಶ್ಚರ್ಯ. ಶಾಸ್ತ್ರೀಯವಾಗಿ ಮಾತನಾಡೋದು ಅದನ್ನು ನಾವು ಗ್ರಹಿಸಬೇಕು. ಇಲ್ಲ ಜನಕ್ಕೆ, ನಮಗವರು ಸ್ಪರ್ಧೆ. ಯಾಕೆಂದ್ರೆ ಬದುಕಿದಾರೆ ಅವರು. ಅವ್ರ ಕಾಲದಲ್ಲಿ ನಾನಿದ್ದೆ, ಅವ್ರನ್ನ ಒಪ್ಪಿದ್ರೆ ಅನ್ನೋ ಈಗೋ ಕೆಲಸ ಮಾಡುತ್ತೆ. ಅದರಿಂದಾಗಿ ಇವತ್ತು ಹೇಳಿದ್ರೆ, ನೋಡ್ರಪ್ಪ ವಾಲ್ಮೀಕಿ ರಾಮಾಯಣ ಪೂರ್ತಿ ನೋಡಿ, ಮಹಾಭಾರತ ಶ್ಲೋಕ ಅಧ್ಯಯನ ಆಗಬೇಕು ಅಂತನ್ನುವ ನನ್ನ ಹೇಳಿಕೆಯನ್ನು ಪ್ರಬಲವಾಗಿ ಹಿರಿಯ ವಿದ್ವಾಂಸರೊಬ್ಬರು ಖಂಡನೆ ಮಾಡಿದ್ರು. ಹಾಗಾಗಿ ಬಿಡತ್ತೆ. ಯಾಕೆಂದ್ರೆ ಅವರು ಓದಿಲ್ವಲ್ಲ, ನಾನು ಅವ್ರ ತಪ್ಪನ್ನು ತೋರಿಸ್ತಾ ಇದ್ದೇನೆ ಅಂತ ಅವರು ಭ್ರಮಿಸಿ ಓದೋ ಅಗತ್ಯ ಇಲ್ಲ ಅಂದ್ರೆ ಅವರು. ಹಾಗಾಗಿ ಬಿಡತ್ತೆ. ಓಪನ್ ಆಗಿ ಸಭೆನಲ್ಲಿ ಹೇಳಿದ್ರು, ಏನ್ ಮಾಡೋಣ, ಇದೆಲ್ಲ ಇಲ್ಲ ಮಾರಾಯರೆ. ಈ ಕಥೆಗಳೆಲ್ಲ ತೀರಾ ಬಾಲಿತವಾಗಿ ಬರುತ್ತೆ. ಕಲ್ಲು ತೇಲೋದು, ತೇಲ್ತಾ ಇತ್ತ ಕಲ್ಲು, ಅಲ್ಲಿ ಆಳ ಕಡಿಮೆ ಮಾಡ್ಕೊಂಡಿದ್ಯಾಕಂತೆ. ಹಂಗೆ ತೇಲೋದಾಗಿದ್ರೆ ಅವನ ಸಮುದ್ರನ ಕರೆದೋ ಅಗತ್ಯವೇ ಇರಲಿಲ್ಲ. ವರುಣನನ್ನ ಅವನನ್ನು ಕರೆಸಿ ಜೋರು ಮಾಡಿ ಕೆಂಪು ಕಣ್ಣು ತೋರಿಸಿ ಎಲ್ಲ ಉರಿದುರಿದು ಬಾಣ ಹೂಡಿ ಎಲ್ಲ ಯಾಕೆ ಬೇಕು? ತೇಲ್ತಾ ಇದೆಯಲ್ಲ, ಹೇಗೋ ಅಂತ ತೇಲ್ಕೊಂಡು ಹೋಗ್ತಾ ಇರೋದು. ಜನಕ್ಕೆ ತಲೆ ಸಮ ಇಲ್ಲ ನಮ್ಮ ಜನಕ್ಕೆ. ತದದ್ಭುತಂ ರಾಘವ ಕರ್ಮ ದುಷ್ಕರಂ. ಮತ್ತೆ ಅಳಿಲಿನದ್ದು, ಅದು ಅಳಿನದ್ದು ಆನಂದ ರಾಮಾಯಣದ್ದು, ಹಿಂಗೆ 3 ಗೆರೆ ಎಳೆದದ್ದು ಅಲ್ಲ. ಅಂದ್ರೆ ಅಳಿಲು ಸೇವೆ ಅಂತನ್ನೋದು ನಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಬೇಕು ಅಂತ ಅಷ್ಟೇ. ಆಮೇಲೆ ಒಂದು ಎಲ್ಲರಿಗೂ ಬರುವ ಪ್ರಶ್ನೆ, ನಮ್ಮ ಎಲ್ಲರ ಪ್ರತಿನಿಧಿಯಾಗಿ ದಿಲೀಪ ಪ್ರಶ್ನ ರತ್ನಾಕರರು ಕೇಳ್ತಾ ಇದ್ದಾರೆ. ರಾವಣ ಸೇತುವೆ ಕಟ್ಟಕ್ಕೆ ಯಾಕೆ ಬಿಟ್ಟ? ಬಿಟ್ಟಿದ್ಯಾರು? ಬಿಡ್ಲಿಲ್ಲ. ಅವ್ರು ಬರೋದನ್ನು ತಡಿಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಎಲ್ಲ ರೀತಿಯಿಂದ ನೋಡಿದ ಅವನು. ವಿಭೀಷಣನೇ ಮುಂದೆ ನಿಂತಿದ್ದ, ಅದಕ್ಕೆ ಯುದ್ಧ ಆಗಲಿ ಅಂತ ಬಿಡಬೇಕಾಯ್ತು. ಹಾಗೆ ತನ್ನ ರಾಜ್ಯದ ಗಡಿ ರಕ್ಷಣೆ ಮಾಡಬಹುದಿತ್ತಲ್ವಾ ಅಂತ. ಅವಾಗ ರಾಮಾಯಣ ಕಾಲದಲ್ಲಿ ಗಡಿ ರಕ್ಷಣೆ ಅಂತೆಲ್ಲ ಬಂದ್ರೆ ಯುದ್ಧಕ್ಕೆ ಬರಲಿ ಅಂತ, ಗಡಿ ರಕ್ಷಣೆ ಮಾಡಿಕೊಂಡು ಅವ್ರು ಬರಬಾರದು ಅಂತ ಹೇಳಿ ಅವೆಲ್ಲ ಆ ತರಹದ ಕಾನ್ಸೆಪ್ಟ್ ಅಲ್ಲ. ದೂರದಿಂದಲೇ ಅವ್ರು ನೋಡಿಬೇಕು, ಅವೆಲ್ಲ ಬಂದ್ರೆ ಯುದ್ಧ ಮಾಡಲಿ ಅಂತ ಆ ಕಾಲದ ಮೆಂಟಾಲಿಟಿ ಅದು. ಹೀಗಾಗಿ ಈ ಕಾಲದಲ್ಲಿ ಬೇರೆ ಬೇರೆ ತರಹ ಮತ್ತೆ ಪ್ರಯತ್ನ ಪಟ್ಟನಲ್ಲ. ಶುಕ ಅನ್ನುವ ರಾಕ್ಷಸನ ಮೂಲಕ ಭೇದ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ. ಅಲ್ಲಿ ದಾಳಿ ಮಾಡೋದಕ್ಕಿಂತ ಇಲ್ಲೇ ಬರಲಿ, ಯುದ್ಧ ಮಾಡೋಣ ಅಂತ. ಇವಾಗ ಸಾಮ ಹೇಳಿ ಆಯ್ತು ಸುಗ್ರೀವನಿಗೆ. ಆಮೇಲೆ ರಾಮ ಹಾಗೂ ಸುಗ್ರೀವನ ನಡುವೆ ಭೇದವನ್ನ ಮಾಡ್ಲಿಕ್ಕಾಯ್ತು. ಇನ್ನು ದಾನ ಮಾಡಬೇಕು. ದಾನ ಏನ್ ಮಾಡೋದು? ಯಾಕೆಂದ್ರೆ ಕರೆನ್ಸಿ ಯಾರಿಗೂ ಬೇಡವೇ ಬೇಡ. ಕಪಿಗಳಿಗೆ ಕರೆನ್ಸಿ ಬೇಕು? ಮುತ್ತು ಬೇಕೇ? ರತ್ನ ಬೇಕೇ? ರಾಜ್ಯದ ಆಸೆ ತೋರಿಸ್ಬೇಕು. ಈಗಾಗಲೇ ಅವರು ರಾಜ್ಯದಲ್ಲಿದ್ದಾರೆ. ಮತ್ತೆ ಭೇದ ಮಾಡ್ಲಿಕ್ಕೆ ಹೋದಾಗ ಅಷ್ಟು ಪ್ರಬಲವಾಗಿ ನಿಂತವರಿಗೆ ದಾನ ಯಾಕೆ ಮಾಡ್ತಾರೆ? ಹೀಗಾಗಿ 3 ಉಪಾಯಗಳು ಫೇಲ್ಯೂರ್ ಆಯ್ತು. ಸಾಮ ಆಗಲಿಲ್ಲ, ದಾನ ಆಗಲಿಲ್ಲ, ಭೇದ ಆಗಲಿಲ್ಲ. ಇನ್ನು ಉಳಿದದ್ದು ಯಾವುದು? ದಂಡ. ನಾವು ಅಷ್ಟು ದೂರ ಹೋಗಿ ಸಮುದ್ರದ ಮಧ್ಯೆ ಹೋರಾಡೋದಕ್ಕಿಂತ ಬರಲಿ, ಇಲ್ಲ ಯುದ್ಧ ಮಾಡುವ ಅಷ್ಟೇ ಇದು. ಮತ್ತೆ ಗಡಿ ರಕ್ಷಣೆ, ನಾವು ಈ ತರಹ ಯುದ್ಧ ಮಾಡಬೇಕು, ಇವೆಲ್ಲ ಇವಾಗ ಈ ತರಹ ಬರ್ತಾ ಇರೋದು. ಇದಕ್ಕಿಂತ ಒಂದು ಸ್ವಲ್ಪ ಹಿಂದೆ ಬರಲಿ ನೋಡೋಣ ಅಂತ. ಸುಮಾರು ಲಕ್ಷ ವರ್ಷಗಳ ಹಿಂದೆ ಇದೆಲ್ಲ ಯಾಕೆ ತಲೆ ಕೆಡಿಸ್ಕೊತಾ ಇದ್ದು? ಹೀಗಾಗಿ ಒಂದೊಂದು ಕಾಲದಲ್ಲಿ ಒಂದೊಂದು ಟ್ರೆಂಡ್ ಇರುತ್ತೆ, ಒಂದೊಂದು ಕಾಲದಲ್ಲಿ ಒಂದೊಂದು ಯೋಚನೆ ಇರುತ್ತೆ. ತದದ್ಭುತಂ ರಾಘವ ಕರ್ಮ ದುಷ್ಕರಂ
ಸಮೀಕ್ಷ ದೇವಾ ಸಹ ಸಿದ್ಧಚಾರಣೈ ಉಪೇತ್ಯ ರಾಮಂ ತಹತಾ ಮಹರ್ಷಿಭಿಃ ತಮಭ್ಯಸಿಂಚನ್ ಸುಶುಭೈರ್ಜಲೈ ಪೃಥಕ್. ಈ ಅದ್ಭುತವಾದ ರಾಮನ ಸೇತುವೆಯ ಕಟ್ಟುವ ಕೆಲಸವನ್ನು ಕಂಡು ದೇವತೆಗಳೇ ಮೊದಲಾದವರು, ದೇವತೆಗಳು, ಋಷಿಗಳು ಮೊದಲಾದವರೆಲ್ಲ ಸುವೇಲ ಪರ್ವತದ ಮೇಲೆ ರಾಮನಿಗೆ ಅಭಿಷೇಕ ಮಾಡಿದರಂತೆ. ಜಯಸ್ವ ಶತ್ರುನ್ನರದೇವ ಮೇದಿನೀಂ ಸಸಾಗರಾಂ ಪಾಲಯ ಶಾಶ್ವತಿ ಸಮಾಹ ಇತೀವ ರಾಮಂ ನರದೇವ ಸತ್ಕೃತಂ ಶುಭೈರ್ವಚೋಭಿಃ ವಿವಿಧೈರ ಪೂಜಯನ್. ಓ ನರದೇವ, ದೊರೆಯೇ. ನರದೇವ ಅಂದರೆ ಮನುಷ್ಯರ ದೇವತೆ. ಮನುಷ್ಯರ ಪಾಲಿಗೆ ದೇವತೆ ಯಾರು? ರಾಜ. ರಾಜ ಪ್ರತ್ಯಕ್ಷ ದೇವತಾ ಅಂತ. ಆ ರಾಜ ದೊರೆಯೇ, ನೀನು ಗೆಲ್ಲು, ಈ ಭೂಮಿಯನ್ನ ಇನ್ನು ಮೇಲೆ ಪಾಲಿಸು ಅಂತ ಹೇಳಿ ಅವನಿಗೆ ಅಭಿಷೇಕ ಮಾಡಿ ಒಳ್ಳೆಯ ಮಾತುಗಳನ್ನಾಡಿ ಹಿಂದಿರುಗಿದರು ಅನ್ನುವಲ್ಲಿಗೆ 22ನೆಯ ಸರ್ಗ ಮುಗಿತು. ನಿಮಿತ್ತಾನಿ ನಿಮಿತ್ತಜ್ಞಃ ದೃಷ್ಟ್ವಾ ಲಕ್ಷ್ಮಣ ಪೂರ್ವಜಃ ಸೌಮಿತ್ರಿಂ ತಂ ಪರಿಷ್ವಜ್ಯ ಇದಂ ವಚನಮಬ್ರವೀತ್. ಆಮೇಲೆ ನಿಮಿತ್ತಗಳನ್ನು ಕಂಡು, ನಿಮಿತ್ತ ಅಂತಂದ್ರೆ ಪ್ರಕೃತಿಯಲ್ಲಿ ಆಗುವ ಸೂಚನೆಗಳು, ಪ್ರಕೃತಿಯ ಪಿಸುಮಾತು ಅಂತ ಅನುವಾದ ಮಾಡಬಹುದು. ಶಕುನಗಳನ್ನು, ಮುಂದಾಗಲಿರುವ ಒಂದು ಘಟನೆಯನ್ನ ಪ್ರಕೃತಿ ನಮಗೆ ಮುಂಚಿತವಾಗಿಯೇ ಹೇಳುತ್ತೆ. ನಮಗೆ ಅದನ್ನು ಕಾಣುವ ಕಣ್ಣಿಲ್ಲ ಅಥವಾ ಕಣ್ಣಿನಿಂದ ಕೇಳಲಾಗುವುದಿಲ್ಲ. ನಮಗೆ ಅದನ್ನು ನೋಡುತ್ತೇವೆ. ಸುನಾಮಿ ಆಗುವಾಗ, ಬಹಳ ಹಿಂದೆ ಸುನಾಮಿ ಆಯಿತು, ಅಂಡಮಾನ್ ನಿಕೋಬಾರ್ನಲ್ಲೆಲ್ಲ ಈ ಸುನಾಮಿ ಅನ್ನೋದಾಗುವಾಗ ಯಾವೊಬ್ಬ ಬುಡಕಟ್ಟು ಜನಾಂಗದವ ಸಿಕ್ಕಿ ಬೀಳಲಿಲ್ಲ. ಆನೆ ಮೊದಲಾದವುಗಳು ಯಾವುದು ಬೀಳಲಿಲ್ಲ. ಅವುಗಳಿಗೆ ಏನೋ ಆಗಿ ಬೆಟ್ಟದ ಮೇಲ್ಗಡೆ ಹೊಟ್ಟೋದ್ವು ಕೂಕ್ಕೊಂಡು, ಗೀಳಿಟ್ಟುಕೊಂಡು. ಈ ನಾಗರಿಕರು ಅಂತ ಹೇಳಿ ಒಂದು ಭ್ರಮಾಯುತವಾದ ಜನಾಂಗ ಇದೆಯಲ್ಲ, ಅವರು ಸಿಕ್ಕಿಬಿದ್ರು. ಮೊನ್ನೆ ಕಡಲೂರಿನಲ್ಲಿಯೂ ಹಾಗೆ ಆಯಿತು. ಎಷ್ಟೋ ಜನ ತಪ್ಪಿಸ್ಕೊಂಡಿದ್ರು. ಹೆಚ್ಚು ಸಿಕ್ಕಿಬಿದ್ದವರು ಯಾರು ಅಂದ್ರೆ ಸಮುದ್ರ ತೀರ. ಓ, ಸಮುದ್ರ ಹಿಂದೆ ಹೋಗ್ತಿದೆ, ಹಿಂದೆ ಹೋಗ್ತಿದೆ, ಹಿಂದೆ ಹೋಗ್ತಿದೆ ಅಂತ ಹೇಳಿ ಅದು ಯಾಕೋ ಅದನ್ನ ಬೆನ್ನಟ್ಕೊಂಡು ಹೋದ್ರು. ಇದಕ್ಕಿದಾಗ ಬಂದ್ಬಿಡ್ತದೆ. ಹಂಸತ್ತವ್ರು ಬಹಳ ಜನ ಇದ್ದಾರೆ. ಆಮೇಲೆ ಸಮುದ್ರದ ತೀರ ಏನಿದೆ, ಇಲ್ಲಿಯ ತನಕ ಮನೆ ಕಟ್ಟಬೇಡಿ ಅಂತ ಹೇಳಿ ಮೊದಲಿಂದ ಒಂದು ರೂಲ್ ಇತ್ತು. ಈ ನಾಗರಿಕ ಪ್ರಪಂಚ ಬರುವ ಮೊದಲೂ ಅಥವಾ ನಾಗರಿಕರು ಅಂತ ಭ್ರಾಂತರಾಗುವ ಮೊದಲೂ ಒಂದು ರೂಲ್ ಇತ್ತಂತೆ. ಇಲ್ಲಿಯ ತನಕ ನೀವು ಕಟ್ಟಬೇಡಿ, ನದಿಯ ಇಲ್ಲಿಯ ತನಕ ಕಟ್ಟಬೇಡಿ. ನಾವೀಗ ಬಿಡಿ ಕೆರೆ ಮೇಲೇನೆ ಮನೆ ಕಟ್ಕೊಂಡ್ಬಿಟ್ಟಿದೀವಿ. ನೀರು ಬಂದಾಗ ಎಲ್ಲರಿಗೂ ಚಾಪ ಹಾಕ್ತಾ ಇರ್ತೀವಿ. ವಸ್ತುತಃ ಇರೋದು ಹೇಗೆ ಅಂತ ಅಲ್ಲಿ, ಏಕೆಂದ್ರೆ ಅದರ ಚಾನ್ಸಸ್ ಇದೆ ಅಂತ. ಆಯ್ತಾ? ಅದರಿಂದಾಗಿ ನಿಮಿತ್ತಗಳು ಅಂದ್ರೆ ಶಕುನಗಳು. ಒಂದು ಘಟನೆ ಆಗುವಾಗ ಸಹಜವಾಗಿ ಅನೇಕ ಸೂಚನೆಗಳು ಸಿಗತ್ತೆ. ನಮಗೆ ಇಲ್ಲಿಯೂ ಸೂಚನೆಗಳು ಸಿಗತ್ತೆ, ಇಲ್ಲಿ ಬೇರೆ ತರ ಸೂಚನೆ ಸಿಗತ್ತೆ. ನಾಗರಿಕ ಪ್ರಪಂಚದಲ್ಲಿ ಸೂಕ್ಷ್ಮವಾಗಿ ನೋಡ್ತಾ ಇದ್ರೆ ಗಮನಕ್ಕೆ ಬರುತ್ತೆ. ಈ ಪೋಖರಾನ್ ಅಣುಬಾಂಬ್ ಟೆಸ್ಟ್ ಮಾಡಿದ್ರು. ಅಲ್ಲಿ ಒಬ್ಬ ಪಾಕಿಸ್ತಾನದ ಒಬ್ಬ ಗೂಢಚಾರ ಬಂದಿದ್ದ. ಇವತ್ತು ಅಣುಬಾಂಬ್ ಟೆಸ್ಟ್ ಆಗತ್ತೆ ಅಂತ ಹೇಳಿ ಅವನ ಅಮೆರಿಕನ್ ಮಿತ್ರನಿಗೆ ಹೇಳ್ತಾ ಇದ್ದಾನೆ. ಅವರಿಬ್ಬರು ಒಟ್ಟಿಗೆ ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇದ್ರು. ಅವನು ಹೇಳಿದ, ಬಾಂಬ್ ಇನ್ನೇನು ಹಾಕ್ತಾರೆ, ಇವತ್ತು ಟೆಸ್ಟ್ ಆಗತ್ತೆ, ಪ್ರಾಯ ಇವತ್ತು ನಾಳೆ ಟೆಸ್ಟ್ ಆಗತ್ತೆ. ನಂಬಲಿಲ್ಲ ಅವನು. ಅವನು ಕೇಳ್ದ, ನಿನಗೇನು ಪ್ರೂಫ್ ಇದೆ ಅಂತ. ಎಲ್ಲಾ ಕಡೆ ಎಲ್ಲಿಯೂ ಕೂಡ ಈರುಳ್ಳಿ ಸಿಗ್ತಾ ಇಲ್ಲ ಅಂದ ಇವನು. ಇವನಿಗೇನು ಗೊತ್ತಾಗಬೇಕು ಯಾವ ಕಡೆಯೂ ಈರುಳ್ಳಿ ಸಿಗ್ತಾ ಇಲ್ಲ ಅಂದ್ರೆ? ಈರುಳ್ಳಿ ರೇಡಿಯೇಷನ್ ಅನ್ನು ಸಮರ್ಥವಾಗಿ ತಡೆಯುತ್ತೆ. ಅದಕ್ಕೆ ಬರುವ ಎಲ್ಲ ಈರುಳ್ಳಿಗಳನ್ನು ಭಾರತ ಸರ್ಕಾರ ಖರೀದಿಸಿ ಆಯಕಟ್ಟಿನ ಜಾಗದಲ್ಲಿ ಇಟ್ಬಿಟ್ಟಿದೆ. ಆ ತರ್ಕ, ಆ ರೀಸನಿಂಗು ಅವ್ರಿಗೆ ಅರ್ಥ ಆಗಲಿಲ್ಲ. ಸ್ಯಾಟಲೈಟ್ ಅನ್ನು ಅಲ್ಲಿ ತಿರುಗಿಸಿಟ್ರು. ಅದು ಗಮನವಿಡದ ಜಾಗವನ್ನು ನೋಡಿ ಇವರು ಟೆಸ್ಟ್ ಮಾಡಿದ್ರು. ಹೀಗಾಗತ್ತೆ.
ಸೊ ಯಾವುದೇ ಒಂದು ಪ್ರಧಾನವಾದ ಘಟನೆ ನಡೆಯುವಾಗ, ಯಾವುದೇ ಒಂದು ದೊಡ್ಡ ಘಟನೆ ಅಂತ ಏನಿರುತ್ತೆ ಅದು ನಡೆಯುವಾಗ ನಾವು ನೋಡ್ತೇವೆ. ನಮಗೆ ನೋಡುವ ಕಣ್ಣು ಇದ್ದರೆ ಅದು ಮುಂದೆ ಆಗೋದನ್ನು ಈಗಲೇ ಕಾಣುತ್ತೇವೆ. ಅದು ಮುಂದೆ ಆಗೋದಿಲ್ಲ, ನಮಗೆ ನೋಡುವ ಕಣ್ಣಿಲ್ಲ ಅಂದರೆ ಅರ್ಥ ಆಗಲ್ಲ. ಹಾಗಾಯಿತು ಇದು. ಅದರಿಂದಾಗಿ ನಿಮಿತ್ತಜ್ಞ, ಪ್ರಕೃತಿಯ ಪಿಸುನುಡಿಗಳನ್ನು ಬಲ್ಲವ ಯಾರು? ರಾಮ. ಅವನು ನೋಡಿದ. ಸೌಮಿತ್ರಿಂ ತಂ ಪರಿಶ್ವಜ್ಯ ಇದಂ ವಚನಮಬ್ರವೀತ್. ಲಕ್ಷ್ಮಣನನ್ನು ಅಪ್ಪಿ ನುಡಿದ ಅಂತೆ. ಪರಿಗೃಶ್ಯೋದಕಂ ಶೀತಂ ವನಾನಿ ಫಲವಂತಿ ಚ ಬಲೌಘಂ ಸಂವಿಭಜ್ಯೇಮಂ ವ್ಯೂಹ ತಿಷ್ಠೇಮ ಲಕ್ಷ್ಮಣ. ನೋಡು, ನೀರನ್ನು ವಿಭಾಗಿಸು, ನೀರನ್ನು ತುಂಬಿ ಇಟ್ಟುಕೊಳ್ಳಿ. ಯಾವುದ್ರಲ್ಲಿ ತುಂಬಿಟ್ಕೋಬೇಕು? ಮೊದಲೇ ಕುಡಿಬೇಕು, ಇಲ್ಲವೇ ತಾವರೆಯ ಎಲೆಯನ್ನ ಪೂರ್ತಿಯಾಗಿ ಪ್ಯಾಕ್ ಮಾಡಿ ದೊನ್ನೆ ಮಾಡಿ ತಾವರೆಯ ದೊನ್ನೆಯಲ್ಲಿ ಇಟ್ಕೊಳ್ಬೇಕು ನೀರು. ಪಾತ್ರೆ ತಗೊಂಡೋಗಿಲ್ಲ ರೀ, ಹೆಂಗೆ ಹೋಗಿರ್ಬೇಕು ನೋಡ್ಲಿ, ಲೆಕ್ಕ ಹಾಕೊಳ್ಳಿ. ಒಂದೇ ಒಂದು ಎಕ್ಸ್ಟ್ರಾ ಇಲ್ಲ. ಮೈ ಮೇಲಿದ್ದ ಬಟ್ಟೆ ಬಿಟ್ರೆ, ಮೈ ಮೇಲಿದ್ದ ಬಟ್ಟೆ ಒಂದಿಷ್ಟು ಸರ ಇರಬಹುದೇನೋ ಅವ್ರ ಮೈ ಮೇಲೆ, ಕಪಿಗಳ ಮೈ ಮೇಲೆ. ಒಂದೇ ಒಂದು ಎಕ್ಸ್ಟ್ರಾ ಇಲ್ಲ. ಹೀಗೆ ಅನಿವಾರ್ಯ, ಬೇರೆ ಬೇರೆ ಇಲ್ಲ. ಪರಿಗೃಶ್ಯ ಉದಕಂ ಶೀತಂ ವನಾನಿ ಫಲವಂತಿ ಚ. ನೋಡು, ಹಣ್ಣುಗಳಿದೆ. ಆ ಹಣ್ಣುಗಳನ್ನ ಬಲೌಘಂ ಸಂವಿಭಜ್ಯೇಮಂ, ಸೈನ್ಯವನ್ನ ಸಮವಾಗಿ ವಿಭಾಗಿಸಿ ಅವ್ರಿಗೆಲ್ಲ ಹಣ್ಣುಗಳನ್ನ ಕೊಟ್ಟು ತಿಷ್ಠೇಮ ಲಕ್ಷ್ಮಣ, ಯುದ್ಧಕ್ಕೆ ಸನ್ನದ್ಧರಾಗಿ ನಿಲ್ಲೋಣ. ಫುಡ್ ಸಪ್ಲೈ ಅಥವಾ ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾ ಇದ್ದದ್ದು ಅಂದ್ರೆ ಲಕ್ಷ್ಮಣ. ವ್ಯವಸ್ಥೆ ಇದೆ, ಸುಮ್ಮನೆ ಇದ್ದಕ್ಕಿದ್ದಾಗ ಆಗ್ಬಿಡಲ್ಲ ಯಾವುದನ್ನು ಕೂಡ. ಅದಕ್ಕೆ ಪೂರ್ವ ಸಿದ್ಧತೆಗಳಿರುತ್ತೆ. ಯಾವುದೇ ಘಟನೆಗೊಂದು ಪೂರ್ವ ಸಿದ್ಧತೆ ಬೇಕಾ ಬೇಡವಾ? ಲೋಕಕ್ಷಯಕರಂ ಭೀಮಂ ಭಯಾಂ ಪಶ್ಯಾಮಿ ಉಪಸ್ಥಿತಂ ಪ್ರಬರ್ಹಣಂ ಪ್ರವೀರಾಣಾಂ ಋಕ್ಷವಾನರ ರಕ್ಷಸಾಂ. ಯುದ್ಧ ಅನೇಕ ವೀರರ ನಾಶ ಆಗೇ ಆಗುತ್ತೆ. ವಾತಾಶ್ಚ ಕಲುಷಾವಾಂತಿ, ಗಾಳಿಯಲ್ಲಿ ಧೂಳು ಬೆರೆತಿದೆ. ಕಂಪತೇಚ ವಸುಂಧರ, ಭೂಮಿ ನಡುಗುತ್ತಾ ಇದೆ. ಪರ್ವತಾಗ್ರಾಣಿವೇ ಪಂತೆ ಪತಂತಿ ಚ ಮಹೀರುಹಾ, ಪರ್ವತಗಳು ಕಂಪಿಸುತ್ತಿವೆ, ಶಿಖರಗಳು. ಪತಂತಿ ಚ ಮಹೀರುಹಾ, ಬೆಟ್ಟಗಳು ಬೀಳುತ್ತಿವೆ. ಮೇಘಾಕ್ರವ್ಯಾದ ಸಂಕಾಚಾಹ ಪರುಷಾ ಪರುಷಸ್ವನಾಹ ಕ್ರೂರಾ ಕ್ರೂರಂ ಪ್ರವರ್ಚಂತಿ ಮಿಶ್ರಂ ಶೋಣಿತ ಬಿಂದುಭಿಃ. ಮೋಡಗಳು ರಕ್ಕಸರ ತರಹ ಕಾಣಿಸ್ತಾ ಇವೆ. ಮೋಡಗಳ ಧ್ವನಿ ಒರಟಾಗಿವೆ, ಕಿವಿಗೆ ಕೇಳಲಾಗುತ್ತಿಲ್ಲ. ಕ್ರೂರಾ ಕ್ರೂರಂ ಪ್ರವರ್ಷಂತಿ, ಅದರ ಬಿಂದುಗಳು ರಕ್ತವೋ ಎಂಬಂತೆ ಕಾಣಿಸ್ತಾ ಇದೆ. ರಕ್ತ ಚಂದನ ಸಂಕಾಶ ಸಂಧ್ಯಾ ಪರಮದಾರುಣ, ಲೈಟ್ ರೆಡ್ ಇರುತ್ತೆ. ಸಂಜೆಯ ಕಾಲದಲ್ಲಿ ಸಂಜೆಗೆಂಪು ಅಂತಾನೆ. ಸಂಜೆಗೆಂಪು ಅಂತಂದ್ರೆ ಒಂದು ಲೈಟ್ ಆಗಿರುವಂತಹ ಕೆಂಪು. ಆದ್ರೆ ಎಂತಹ ರೆಡ್ ಅಂದ್ರೆ ಇದು, ಅಯ್ಯೋ, ಅವನು ಹೇಳ್ತಾನೆ ರಾಮ, ರಕ್ತ ಚಂದನ ಸಂಕಾಶ. ರಕ್ತಚಂದನ ಎಂಥ ಕೆಂಪಿಗಿರುತ್ತೆ ಗೊತ್ತಾ? ರಕ್ತಚಂದನವನ್ನ ಪೂರ್ತಿಯಾಗಿ ತೈದು, ಅದು ಪ್ಯೂರ್ ಆಗಿರ್ಬೇಕಷ್ಟೇ, ಚೆನ್ನಾಗಿ ತೈದು ನೀವು ಹಾಲಿನಲ್ಲಿ ಹಾಕಿದರೆ ಕಡು ಕೆಂಪು, ರಕ್ತವೋ ಹಾಲು ಅಂತ ಡೌಟ್ ಬರಬೇಕು. ಒಂದು ರಕ್ತಚಂದನವನ್ನ ಸುಬ್ರಹ್ಮಣ್ಯಕ್ಕೆ ಹೋದಾಗ ಯಾರೋ ಒಬ್ರು ಕೊಟ್ಟಿದ್ರು. ಅದರಲ್ಲಿ ದಿವಸ ಅವಾಗ ದುರ್ಗಾ ಮಂತ್ರದಿಂದ ತರ್ಪಣ ಬಿಡ್ತಾ ಇದ್ದೆ. ದುರ್ಗಾ ಮಂತ್ರದಿಂದ ತರ್ಪಣ, ಜಾತವೇದಸೇ ಸುನವಾಮ ಅಂತ ದುರ್ಗಾ ಮಂತ್ರದ ತರ್ಪಣ.
ಕೆಂಪಿರ್ತಿತ್ತು. ಒಂದು ಸರ್ತಿ ಕರೆಂಟ್ ಹೊಟ್ಟೋಯ್ತು. ಅವಾಗ UPS ಎಲ್ಲ ಇರಲಿಲ್ವಲ್ಲ, ಕರೆಂಟ್ ಹೊಟ್ಟೋಯ್ತು. ಮೊಬೈಲ್ ಲೈಟ್ ಆನ್ ಮಾಡಿಕೊಂಡು ನನ್ನ ಕಸಿನ್ ವಿಕ್ರಮ ಅಲ್ಲ ಒಬ್ಬ ಬಂದು ಲೈಟ್ ಆನ್ ಮಾಡ್ದ, ರಕ್ತ ಹೆದರ್ಬಿಟ್ಟ ಅವನು. ಅದಲ್ಲ ಮಾರಾಯ, ರಕ್ತ ಚಂದನ. ಹಾಗಾಗತ್ತೆ. ಕೆಂಪು, ರಕ್ತ ಚಂದನದ ಕೆಂಪು ಅಸಾಧಾರಣ. ಆ ರೀತಿ ಸಂಜೆ ಕಂಡಿತು ಅಂತಂದ್ರೆ ಏನು ಉತ್ಪಾತದ ಮುನ್ಸೂಚನೆ ಅದು, ಏನು ಉತ್ಪಾತ. ಜ್ವರತ ಪ್ರಪತತ್ಯೇತತ್ ಆದಿತ್ಯಾದಗ್ನಿಮಂಡಲಂ. ಅದು ಹೆಂಗೆ ಕಾಣ್ತಾ ಇದೆ ಅಂತಂದ್ರೆ ಸೂರ್ಯನಿಂದ ಚಲ್ಲಿತಾ ಇರೋ ನೆತ್ತರಿನಂತೆ ಕಾಣಿಸ್ತಾ ಇದೆ. ದೀನಾದೀನ ಸ್ವರಾಕ್ರೂರಾ ಸರ್ವತೋ ಮೃಗಪಕ್ಷಿಣಃ ಪ್ರತ್ಯಾದಿತ್ಯಂ ವಿನರ್ದಂತಿ ಜನಯಂತೋ ಮಹದ್ಭಯಂ. ಮೃಗಪಕ್ಷಿಗಳೆಲ್ಲ ದೀನವಾಗಿ ಕೂಗುತ್ತಾ ಇವೆ. ಪ್ರತ್ಯಾದಿತ್ಯಂ ವಿನರ್ದಂತಿ, ಸೂರ್ಯನನ್ನ ಅಭಿಮುಖವಾಗಿಸಿಕೊಂಡು ಕೂಗ್ತಾ ಇವೆ. ಎಲ್ಲ ಪ್ರಾಣಿಗಳು, ಮೇಲ್ಗಡೆ ಓಡಾಡುವ ಪಕ್ಷಿಗಳು, ಕೆಳಗಡೆ ಓಡಾಡುವ ತೋಳ, ನರಿ ಮೊದಲಾದವುಗಳು ಸೂರ್ಯನಿಗೆ ಮುಖ ಮಾಡಿಕೊಂಡು ಊಳಿಡ್ತಾನೋ ಬೊಗಳುತ್ತಾನೋ ಇದ್ರೆ ಎಂತಹ ಭೀಕರರಿ, ಅದೇ ನಡ್ಗೋಗ್ಬಿಡುತ್ತದು. ರಜನ್ಯಾಂ ಅಕ್ರಮ ಅಪ್ರಕಾಶಸ್ತು ಸಂತಾಪಯತಿ ಚಂದ್ರಮಾ ಕೃಷ್ಣ ರಕ್ತಾಂಚ ಪರ್ಯಂತೋ ಲೋಕಕ್ಷಯ ಇವೋದಿತಃ. ರಾತ್ರಿ ತಂಪು ಇಲ್ಲಪ್ಪ, ಚಂದ್ರನಿಂದ ಬಿಸಿ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಹ್ರಸ್ವೋ ರೂಕ್ಷೋ ಪ್ರಶಸ್ತ್ಯಸ್ತ ಪರಿವೇಶಸ್ತು ಲೋಹಿತ ಆದಿತ್ಯೇ ವಿಮಲೇ ನೀಲಂ ಲಕ್ಷ್ಮಣ ದೃಶ್ಯತೆ. ಇನ್ನು ಸೂರ್ಯನ ಸುತ್ತಲಿರುವ ಪರಿವೇಶ ಕೆಂಪು ಕಾಣಿಸ್ತಾ ಇದೆ. ಪರಿವೇಶ ಅಂದ್ರೆ ಸುತ್ತಲೂ ಇರುವಂತಹ ಮಂಡಲ, ಅದನ್ನ ಪರಿವೇಶ ಅಂತ ಕರೀತಾರೆ. ಸುತ್ತಲೂ ಇರುವಂಥದ್ದು. ಸೂರ್ಯನ ಹಾಗೂ ಚಂದ್ರನ ಸುತ್ತ ಕೆಂಪು ಕಾಣಿಸ್ತಾ ಇದೆ. ಆದಿತ್ಯೇ ವಿಮಲೇ ನೀಲಂ ಲಕ್ಷ್ಮಣ ದೃಶ್ಯತೆ. ಬೆಳಗ್ಗಿನ ಸೂರ್ಯನನ್ನ ಸ್ವಲ್ಪ ನೋಡಬಹುದು, ಆದರೆ ಅಲ್ಲಿ ಕಪ್ಪು ಕಾಣಿಸ್ತಾ ಇದೆ. ಸಹಜವಾಗಿ ಉದಯಿಸುವ ಸೂರ್ಯ ಕೆಂಪಾಗಿರ್ತಾನೆ, ಆದರೆ ನಮಗೆ ಕಾಣುವುದು ಅಲ್ಲಿ ಮಧ್ಯದಲ್ಲಿ ಕಪ್ಪು ಕಾಣಿಸ್ತಾ ಇದೆ. ರಜಸ ಮಹತಾ ಚಾಪಿ ನಕ್ಷತ್ರಾಣಿ ಹತಾನಿ ಚ ಯುಗಾಂತಮಿವ ಲೋಕಾನಾಂ ಪಶ್ಯ ಸಂಸಂತಿ ಲಕ್ಷ್ಮಣ. ಎಲ್ಲ ಧೂಳುಗಳು ಮುಸುಕಿಕೊಂಡಿವೆ. ಇನ್ನೇನು ಪ್ರಳಯವೋ ಅಥವಾ ಈ ಯುಗದ ಕೊನೆಯೋ ಎಂಬಂತಿದೆ. ಈ ಆಸ್ಟ್ರಾನಮಿಕಲ್ ಈವೆಂಟ್ಸ್ ಏನಿದೆ ಅದನ್ನು ಇವತ್ತು ನಾವು ಡಿಕೋಡ್ ಮಾಡಿ ನೋಡಬಹುದು, ಅವಾಗ ನಡೆದಿಲ್ವಾ ಅಂತ ಘಟನೆಗಳು. ಯಾಕೆಂದ್ರೆ ತಿಥಿಯನ್ನಾಗಲಿ ನಕ್ಷತ್ರವನ್ನು ಹೇಳಿ ಯಾರು ತಿಥಿಯನ್ನು ಹೇಳೋಲ್ಲ, ಸಂವತ್ಸರ ಹೇಳೋಲ್ಲ, ಡೇಟ್ಗಳನ್ನಂತೂ ಹೇಳೋದೇ ಇಲ್ಲ. ಯಾಕೆಂದ್ರೆ ಇವೆಲ್ಲ ಈ ಪರಿವೇಶ ಕಾಲದ ಏನು ಕಾಲವನ್ನು ಗುರುತಿಸ್ಲಿಕ್ಕೆ ನಾವೊಂದು ಮಾಡ್ಕೊಂಡಿದ್ದೇವಲ್ಲ. 2024ನೇ ಇಸ್ವಿ ಇದೆಲ್ಲ ಉಳಿಯತ್ತೆ ಅನ್ಕೊಂಡಿದ್ದೀರೇನ್ರಿ? ಯಾವುದು ಉಳಿಯಲ್ಲ, ಬೇರೆನೇ ಚುರು ಆಗತ್ತೆ. ಆಸ್ಟ್ರಾನಮಿಕಲ್ ಈವೆಂಟ್ಸ್ ಏನಾದರೂ ಇದ್ರೆ ಅದು ನೀವು ವಾಪಸ್ ಹೋಗಿ ನೋಡಬಹುದು ಯಾವಾಗ ನಡೀತು ಅಂತ. ಮಹಾಭಾರತದ ಕಾಲವನ್ನು ನೀವು ಗ್ರಹ ನಕ್ಷತ್ರಗಳ ಒಂದು ಸ್ಥಿತಿಯನ್ನು ಚಿಂತಿಸಿಯೇ ತಿಳಿಯಬೇಕಾದದ್ದು, ಬೇರೆ ರೀತಿಯಿಂದ ಅಲ್ಲ. ಬಹಳ ವಿಚಿತ್ರ. ಅದಕ್ಕೆ ವಿವರವಾಗಿ ಹೇಳುತ್ತಾರೆ. ದೇವರಿಗೆ ಗೊತ್ತು ಮುಂದೆ ವಾಲ್ಮೀಕಿಗಳು ಬರೆದದ್ದು ಇತಿಹಾಸ ಅಲ್ಲ, ಯಾಕೆಂದ್ರೆ ಡೇಟ್ ಇಲ್ಲ ಅಂತ ಹೇಳೋ ಮುಟ್ಟಾಡ್ರು ಬರ್ತಾರೆ ಅಂತ. ಡೇಟ್ ಇಲ್ಲ, ವರ್ಷ ಇಲ್ಲ, ತಿಂಗಳಿಲ್ಲ, ಏನು ಮೇನಾ ಜೂನಾ ಅಂತ ಕೇಳೋರು ಬರ್ತಾರೆ ಅಂತ ಗೊತ್ತು ದೇವರಿಗೆ. ಅದಕ್ಕೆ ವಾಲ್ಮೀಕಿಗಳಿಗೆ ಪ್ರೇರಣೆ ಮಾಡಿ ಆಸ್ಟ್ರಾನಮಿಕಲ್ ಈವೆಂಟ್ಸ್ ಅನ್ನ ಹೇಳಿದ. ಅಲ್ಲ, ಅವ್ರಿಗೆ ಗೊತ್ತಾಗ್ಲಿಲ್ವಲ್ಲ ಅಂದ್ರೆ ಆಚಾರ್ಯರು ಒಂದು ಮಾತು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ, ಮನನೀಯವಾದ ಮಾತು. ಸುಯುಕ್ತಯಸ್ತಮೋಹನ್ಯು ಈಶಾನುಗ್ರಹ ಶೀಲಿನಾಂ.
ಒಳ್ಳೆ ಲಾಜಿಕ್ಗಳು ಅಜ್ಞಾನವನ್ನು ಕಳೆಯುತ್ತವೆ. ದೇವರ ಅನುಗ್ರಹ ಇದ್ರೆ. ದೇವರ ಅನುಗ್ರಹ ಇಲ್ಲದೆ ಹೋದರೆ ನೀವು ಎಷ್ಟೇ ಒಳ್ಳೆ ತರ್ಕವನ್ನು ಮುಂದೆ ಇಡಿ, ಅವರು ಒಪ್ಪಲ್ಲ. ದೇವರ ಅನುಗ್ರಹ ಇದ್ರೆ ಒಳ್ಳೆ ತರ್ಕ ನಮ್ಗೆ ಗೊತ್ತಾಗತ್ತೆ, ಹೊಳೆಯುತ್ತೆ, ಒಂದೋ ಬೇರೆಯವರಿಂದ ಕೇಳ್ತೇವೆ. ಇಂಥ ಮಾತು ಆಚಾರ್ಯರ ಮಾತು. ಸುಯುಕ್ತಯ ಸ್ತಮೋಹನ್ಯು. ಒಳ್ಳೆ ಲಾಜಿಕಲ್ ಇಂಟರ್ಪ್ರಿಟೇಷನ್ ಬಂದ ಕೂಡಲೇ ಎಲ್ಲರೂ ಒಪ್ಪಬೇಕು ಅಂತ ಇಲ್ಲ. ನಾನು ನನ್ನ ಜೀವನದಲ್ಲಿ ಒಂದು ಸಂಗತಿ, ನನಗೆ ಮೊದಲು ತರ್ಕಶಾಸ್ತ್ರದ ಬಗ್ಗೆ ಬಹಳ ದೊಡ್ಡ ಭ್ರಮೆ ಇತ್ತು. ಯಾರನ್ನು ಬೇಕಾದರೂ ಕನ್ವಿನ್ಸ್ ಮಾಡ್ತೇನೆ ಅಂತ. ಅವ್ರು ಯಾರೇ ಆಗಲಿ ತರ್ಕದಿಂದ ಅವ್ರನ್ನ ಕನ್ವಿನ್ಸ್ ಮಾಡಿಸ್ತೇನೆ ಅಂತ. ಆದರೆ 2010ರಲ್ಲಿ ಒಂದು ಭೀಕರವಾದ ಒಂದು ಆಘಾತ ಎದುರಾಯಿತು. ಯಾರಿಂದ ಯಾರನ್ನೂ ಕನ್ವಿನ್ಸ್ ಮಾಡಿಸ್ಲಿಕ್ಕಾಗಲ್ಲ. ಜೀವನದಲ್ಲಿ ಪ್ರಧಾನವಾಗಿ ಓದಿದ್ದೇ ತರ್ಕವನ್ನ. 22 ವರ್ಷಗಳ ಕಾಲ ತರ್ಕವನ್ನು ನಿರಂತರವಾಗಿ ಓದಿದವ. ಆದರೆ ಆ ತರ್ಕ ಬೇರೆಯವರಿಗೆ ಕನ್ವಿನ್ಸ್ ಆಗಬೇಕು ಅಂತಿಲ್ವೇ ಇಲ್ಲ. ನಾವು ತತ್ವದ ವಿಚಾರದಲ್ಲಿ ಅದನ್ನು ಅಳವಡಿಸಿ ಎತ್ತರಕ್ಕೇರಬೇಕೇ ವಿನಃ ಯಾರನ್ನೂ ಸ್ವಭಾವದಲ್ಲಿ ಚೇಂಜ್ ಮಾಡಲಿಕ್ಕಾಗಲ್ಲ. ನಾವು ತತ್ವದ ವಿಚಾರದಲ್ಲಿ ಅಳವಡಿಸ್ಕೋಬೋದಷ್ಟೆ. ಹಾಗೆ ಇವೆಲ್ಲ ಹಾಗೆ ವಾಲ್ಮೀಕಿಗಳು ಕೊಟ್ಟರು, ವೇದವ್ಯಾಸರು ಕೊಟ್ಟರು. ಅವತ್ತಿನ ಕಾಲದ ಗ್ರಹ ಸ್ಥಿತಿ ಹೇಗಿತ್ತು, ನಕ್ಷತ್ರ ಸ್ಥಿತಿ ಹೇಗಿತ್ತು ಅಂತ ಡಿಕೋಡ್ ಮಾಡಬಹುದು. ಹೋಗಿ ಯಾರಿಗೆ ಗೊತ್ತಾಗಬೇಕು? ಮಹಾಭಾರತ ಅವೆಲ್ಲ ಸುಮ್ಮನೆ ಅದು ಅಂತ ಹೇಳ್ತಾರೆ. ಇದು ನಮಗೆ ನಿಮಗೆ ಅಲ್ಲ, ಬಹಳ ಜನರಿಗೆ ಇದು ಕಾಲ್ಪನಿಕ. ದೊಡ್ಡ ದೊಡ್ಡ ಅವಧಾನಿಗಳು ಅವರು ಕೇಳಿದ್ರೆ ಐತಿಹಾಸಿಕನ ವಾಸ್ತವಿಕನ ಅಂದರೆ ಹಿಸ್ಟಾರಿಕಲ್ ಅಲ್ಲ, ಆದರೆ ವಾಸ್ತವ ಅಂತ ಹೇಳ್ತೀನಿ ಅಂತಾರೆ. ಇದು ಸಮಸ್ಯೆ. ಇದು ಸಮಸ್ಯೆ. ನಾನು ಟಿವಿಗೆ ಒಬ್ರು ಜ್ಯೋತಿಷ್ಕರು ಭಾರಿ ಬರ್ತಾ ಇದ್ರು. ನಾನು ಅವಾಗ ಯಾವುದಕ್ಕೂ ಹೋಗಿದ್ದೆ, ಅಲ್ಲಿ ಸುವರ್ಣ ನ್ಯೂಸ್ ಚಾನಲ್ ಅಲ್ಲಿ. ಆಗ ಒಬ್ರು ಜ್ಯೋತಿಷ್ಕರು ಬಂದಿದ್ರು. ಅಲ್ಲಿ ಅವರು ಹೇಳ್ತಾ ಇದ್ರು, ನೀವು ರಾಮಾಯಣ ಮಹಾಭಾರತ ಎಲ್ಲ ಹೇಳ್ತೀರಿ. ಜ್ಯೋತಿಷ್ಕರು ರಾಮಾಯಣ ಮಹಾಭಾರತ ಅಂತೆಲ್ಲ ನೀವು ಮಾತನಾಡ್ತಿರೋದನ್ನು ಕೇಳಿದ್ದೀನಿ, ಅವೆಲ್ಲ ನಡೆದೇ ಇಲ್ಲ ಅಲ್ವಾ, ಅವೆಲ್ಲ ಸುಮ್ಮನೆ ಅಲ್ವಾ ಅಂತ. ಈ ತರಹದ ಪರಿಸ್ಥಿತಿ ಇಲ್ಲಿಯೇ ಇದೆ. ಸಂಸ್ಕೃತ ಓದಿದವರು ಅಂತ ಜನ ಅನ್ಕೊಂಡವರಲ್ಲೇ ಇದ್ದಾರೆ. ಇನ್ನು ಹೀಗೆಲ್ಲ ಇರತ್ತಾ? ಆದರೆ ನಮಗೆ ಇದು ಕನ್ವಿನ್ಸ್ ಆಗಬೇಕಿಲ್ಲ, ಇದು ನಡೆದಿದೆ. ಯಾಕೆಂದ್ರೆ ಇಷ್ಟು ಡೀಟೇಲ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಡೆಯದ ಘಟನೆಯನ್ನ ಊಹಿಸ್ಕೊಂಡ್ರೂ ಇಷ್ಟೆಲ್ಲ ಬರಲ್ಲ. ಮತ್ತೆ ಇದನ್ನು ನಾವು ನೋಡಬಹುದು ವಾಪಸ್ ಹೋಗಿ. ಆಧುನಿಕ ವಿಜ್ಞಾನವನ್ನು ನಮಗೆ ಅಗತ್ಯ ಇಲ್ಲ. ಯಾಕೆಂದ್ರೆ ನಾವು ಗಾಢವಾಗಿ ಡಿಕ್ಲೇರ್ ಮಾಡಿಕೊಂಡಾಗಿದೆ ನಮ್ಮ ಮನಸ್ಸಿಗೆ ಇದು ನಡೆದಿದೆ ಅಂತ. ಯಾರಿಗೆ ನಡೆದಿಲ್ಲ ಅಂತ ಅನ್ಸತ್ತೋ, ದೇವರ ಅನುಗ್ರಹದಿಂದ ಇದು ತಿಳಿಬೇಕು ಅಂತ ಅನ್ಸತ್ತೋ, ಇದನ್ನು ಒಂದು ಪ್ರಯತ್ನ ಪಡಬಹುದು. ಕಾಕಾಶ್ಯೇನಾಸ್ತಥಾ ನೀಚಾಃ ಗೃಧ್ರಾಣಿ ರಜಸಾ ಮಹತಾ ಚಾಪಿ ನಕ್ಷತ್ರಾಣಿ ಹತಾನಿ ಚ ಯುಗಾಂತಮಿವ ಲೋಕಾನಾಂ ಪಶ್ಯ ಶಂಸಂತಿ ಲಕ್ಷ್ಮಣ. ನಕ್ಷತ್ರಗಳಲ್ಲಿ ಧೂಳು ಕೂತ್ಕೊಳ್ಳೋದು ಕಾಣ್ತಾ ಇದೆ ನಮಗೆ ಅಂತಾನೆ ರಾಮ. ಕಾಕಾಶ್ಯೇನಾಸ್ತಥಾ ನೀಚಾಃ, ಕಾಗೆಗಳು, ಗಿಡುಗಗಳು, ಹದ್ದುಗಳು ತೀವ್ರ ಕೆಳಗಡೆ ಹಾಕೊಂಡು ಹೋಗ್ತಾ ಇವೆ. ಶಿವಾಶ್ಚಾಪ್ಯ ಶುಭಾನ್ನಾದಾನ್ ನದಂತಿ ಸುಮಹಾಭಯಾನ್. ಭೀಕರವಾದ ಗರ್ಜನೆಗಳನ್ನ ಅವು ನರಿಗಳು ಉಳಿಡ್ತಾ ಇವೆ. ಬೇರೆ ಬೇರೆ ಪ್ರಾಣಿಗಳೆಲ್ಲ ಭೀಕರವಾಗಿ ಕೂಗುತ್ತಾ ಇವೆ.
ಕ್ಷಿಪ್ರಮದ್ಯೈವ ದುರ್ಧರ್ಷಾಂ ಪುರೀಂ ರಾವಣ ಪಾಲಿತಾಂ ಅಭಿಯಾಮ ಜವೇನೈವ ಸರ್ವೈರ್ಹರಿಭಿರಾವೃತಾ. ಇವತ್ತೇ ಹೋಗೋಣ ಅಂತ ಹೇಳಿ ರಾಮಚಂದ್ರ ವೇಗವಾಗಿ ಲಂಕೆಯ ಕಡೆಗೆ ತೆರಳಿದ. ಸವಿಭೀಷಣ ಸುಗ್ರೀವಾ ಸರ್ವೇತೆ ವಾನರರ್ಚಭಾ ಪ್ರತಸ್ಥಿರೇ ವಿನರ್ದಂತೋ ಧೃತಾನಾಂ ದ್ವಿಷತಾಂ ವಧೇ. ಶತ್ರುಗಳನ್ನ ಕೊಲ್ಲಲಿಕ್ಕೆ ವೇಗವಾಗಿ ಸಾಗಿದರು. ಯಾಕೆ? ರಾಘವಸ್ಯ ಪ್ರಿಯಾರ್ಥಂತು ಸುತರಾಂ ವೀರ್ಯಶಾಲಿನಾಂ, ರಾಮಚಂದ್ರನಿಗೆ ಪ್ರೀತಿಯಾಗಬೇಕು ಅಂತ. ಈ ತರಹದ ಕಪಿಗಳ ಕ್ರಿಯೆಯಿಂದ ದೇವರು ಸಂತೃಪ್ತನಾದ. ಹರಿಣಾಂ ಕರ್ಮಚೇಷ್ಟಾಭಿ ತುತೋಷ ರಘುನಂದನ ಅನ್ನುವಲ್ಲಿಗೆ 23 ಸರ್ಗ, 23ನೇ ಸರ್ಗ. ಸಾ ವೀರ ಸಮಿತಿರಾಜ್ಞಾ ವಿರರಾಜವ್ಯವಸ್ಥಿತ ಶಶಿನಾ ಶುಭ ನಕ್ಷತ್ರ ಪೌರ್ಣಮಾಸಿ ವಶಾರದಿ. ಸಾ ವೀರ ಸಮಿತಿ, ಆ ವೀರರ ಸಮಿತಿ ಗುಂಪು ಏನಿದೆ. ಸಮಿತಿ ಅನ್ನೋದಕ್ಕೆ 2 ಅರ್ಥ ಇದೆ. ಗುಂಪು ಅಂತ ಒಂದು ಅರ್ಥ, ಯುದ್ಧ ಅಂತ ಒಂದು ಅರ್ಥ. ಸಮಿತಿಂಜಯ ಅಂತಾರೆ. ಸಮಿತಿಂಜಯ ಅಂದ್ರೆ ಯುದ್ಧವನ್ನ ಗೆಲ್ಲುವವ ಅಂತ. ನನಗೆ ಅಂತೋದು ವೃಂದಾವನ ಸಮಿತಿ, ಮೊದಲು ಸಮಿತಿ, ಅದು ಗುಂಪು, ಆಮೇಲೆ ಸಮಿತಿ ಶುರು ಆಗತ್ತೆ. ಶಶಿನಾ ಶುಭ ನಕ್ಷತ್ರ ಪೌರ್ಣಮಾಸಿ ವಶಾರದಿ, ಶರತ್ಕಾಲದ ಹುಣ್ಣಿಮೆಯ ನಕ್ಷತ್ರದ ತರಹ ಒಳ್ಳೆ ನಕ್ಷತ್ರವನ್ನ ಒಳಗೊಂಡ ಹುಣ್ಣಿಮೆಯಂತೆ ಕಂಗೊಳಿಸಿತು. ಪ್ರಚಚಾಲಚ ವೇಗೇನ ತ್ರಸ್ತಾ ಚೈವ ವಸುಂಧರಾ ತತಃಶುಶ್ರೂರಾಕೃಷ್ಟಂ ಲಂಕಾಯಾಂ ಕಾನನೌಕತಃ. ಅವರು ಲಂಕೆಯ ಹತ್ತಿರ ಬರ್ತಾ ಇದ್ದ ಹಾಗೆ ಭೇರಿ ಮೃದಂಗ ಸಂಘುಷ್ಟಂ ತುಮುಲಂ ರೋಮಹರ್ಚಣಂ. ಭೇರಿ, ಮೃದಂಗ ಮೊದಲಾದ ವಾದ್ಯಗಳ ಧ್ವನಿಯನ್ನು ಕೇಳಿದರು. ರಣೋತ್ಸಾಹವನ್ನು ಹುಟ್ಟಿಸುವಂತಹ ಧ್ವನಿ. ಚಂಡೆ ಇದೆಯಲ್ಲ, ಅದು ವೀರರಸವನ್ನು ಉತ್ಪಾದನೆ ಮಾಡುತ್ತೆ. ಚಂಡೆಯನ್ನ ಕೇಳಿ ಶೃಂಗಾರ ರಸ ಉತ್ಪತ್ತಿ ಆಯಿತು ಅಂದ್ರೆ ಅಂತಹ ಮಹಾನುಭಾವನನ್ನೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಚಂಡೆಯನ್ನ ಹೊಡಿತಾ ಇರೋದನ್ನು ಕೇಳಿದ್ರೆ ನೀವು ವೀರರಸೋತ್ಪತ್ತಿ ಆಗತ್ತೆ ಮೈಯಲ್ಲೆಲ್ಲ. ಇವು ಕಪಿಗಳು ಅದನ್ನು ತಗೊಂಡೋಗಿರಲಿಲ್ಲ, ವಾದ್ಯಗಳನ್ನ ಅವ್ರದೇ ಖರ್ಚಲ್ಲಿ ಅವ್ರು ಕೊಡೋದು ಬಂದರು. ಮಹಾಭಾರತದ ಕಾಲದಲ್ಲಿ 2 ಕಡೆಯವರು ಹೋಗಿದ್ರು. ಮಹಾಭಾರತದ ಕಾಲದಲ್ಲಿ ಒಂದು ಒಪ್ಪಂದವೂ ಇತ್ತು, ವಾದ್ಯಕಾರರನ್ನು ಹೊಡಿಬಾರದು ಅಂತ. ತಟಸ್ಥರವರು, ಅವರು ಯುದ್ಧೋತ್ಸಾಹಕ್ಕಾಗಿ ಹೊಡಿತಾ ಇರೋದು ಅಂತ. ವೀಣೆ ಇಲ್ಲ ಇಲ್ಲಿ, ಬೇರೆ ಮೃದಂಗ. ಆಯ್ತಾ? ಬೇರೆ ಮೃದಂಗ ಸಂಘುಷ್ಟಂ, ಅದನ್ನ ಇವ್ರು ಕೇಳಿದ್ರಂತೆ. ನೋಡಿ ಇವ್ರು ಖುಷಿ ಆಯ್ತು, ಓ ಯುದ್ಧಕ್ಕೆ ಅನುಕೂಲ ಆಯ್ತು ಅಂತ. ಯಾಕೆಂದ್ರೆ ಇವ್ರಿಗೆ ಮಾತ್ರ ಕಿವಿಗೆ ಬೀಳ್ಬೇಕು, ಇವ್ರಿಗೆ ಕಿವಿಗೆ ಬೀಳಬಾರದು ಅಂತಿಲ್ವಲ್ಲ, ಎಲ್ಲರಿಗೂ ಕಿವಿಗೆ ಬೀಳಸ್ತದ. ಬಭೂವುಸ್ತೇನ ಗೋಚೇಣ ಸಂಹೃಷ್ಟ ಹರಿಯೂಥಪಾಹ. ವಾಲ್ಮೀಕಿಗಳ ಹಾಸ್ಯ ಪ್ರಜ್ಞೆಯೇ ಪ್ರಜ್ಞೆ. ಸೂಕ್ಷ್ಮವಾಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೆನ್ಸ್ ಆಫ್ ಹ್ಯೂಮರ್ ಅಲ್ಲಿ ಕೇಳಿದ್ದು. ಅವ್ರಿಗಾಗಿ ಹೊಡ್ಕೊಳ್ತಾ ಇರೋದು ಇವ್ರಿಗೆ ಲಾಭ ಆಯ್ತು. ನರ್ದತಾಮಿವ ದೃಪ್ತಾನಾಂ ಅಮೃಷ್ಯಮಾಣಾಸ್ತದ್ಘೋಚಂ ವಿನೇ ದುರ್ಘೋಚವತ್ತರಂ. ಇವರು ಕೀರ್ತಿದ್ರಂತೆ, ರಾಕ್ಷಸರು ಅದನ್ನು ಕೇಳಿದರು. ನರ್ದತಾಮಿವ ದೃಪ್ತಾನಾಂ ಮೇಘಾನಾಂ ಅಂಬರೇಶ್ವರಂ. ಎಲ್ಲರೂ ಒಟ್ಟಿಗೆ ಗರ್ಜಿಸುವಾಗ ಮೋಡದ ಗುಡುಗೋ ಎಂಬಂತೆ ಕೇಳಿತಂತೆ. ದೃಷ್ಟ್ವಾ ದಾತರತಿರ್ಲಂಕಾಂ ಚಿತ್ರಧ್ವಜ ಪತಾಕಿನೀಂ ಜಗಾಮ ಮನತಾಂ ಸೀತಾಂ ಮನಸಾ ಸೀತಾಂ ದೂಯಮಾನೇನ ಚೇತತಾಂ. ಆ ಲಂಕೆಯನ್ನ ಕಂಡು ಶ್ರೀರಾಮ ಸೀತೆಯನ್ನ ಮನದಲ್ಲಿ ನೆನಪಿಸಿಕೊಂಡ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ನಾಳೆ ಮಹಾಭಾರತ ಮುಂದುವರಿಯುತ್ತೆ. ಕೃಷ್ಣಾರ್ಪಣಮಸ್ತು. ಇದು ಮುಂದಿನ ಶನಿವಾರ ಮುಂದುವರಿಯುತ್ತೆ.